ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 11ನೇ ಅಧ್ಯಾಯ ವಿಭೂತಿ ಯೋಗ 28ನೇ ಶ್ಲೋಕದಿಂದ ಚಿಂತನೆಯನ್ನ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಿಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿದ್ಯುವತು ಆನೋ ದಿವೋ ಬೃಹತಃ ಪರ್ವತಃ ಸರಸ್ವತಿ ಯಜತಾಗಂತೆ ಯಜ್ಞಂ ವಾಗ್ದೇವ್ಯೈ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂತೀರೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಧ್ಯಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತಾದನ್ನಮವ್ಯಕ್ತ ಸಂಭುವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನ ಅನುಗ್ರಹದಿಂದ ನಮ್ಮ ಚಿಂತನೆ ಮುಂದುವರಿತಾ ಇದೆ. ಆ ಶ್ರೀಕೃಷ್ಣ ಮತ್ತು ವಾಗ್ದೇವಿ, ಆ ವಾಗ್ದೇವಿ ಏನನ್ನು ನುಡಿಸ್ತಾಳೋ ಅದನ್ನ ನುಡಿಯೋ ಒಂದು ಪ್ರಯತ್ನ. ಅದ್ವೈತ ವೇದಾಂತದಲ್ಲಿ ಇರ್ತಕ್ಕಂಥದ್ದು ಒಂದೇ, ನಿರಾಕಾರ ಬ್ರಹ್ಮ ಅಂತಕ್ಕಂಥದ್ದು. ಆದರೂ ಸಹ ನಾವು ಆ ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಬಹಳ ಸಮಯ ಬೇಕಾಗತ್ತೆ. ಹಾಗಾಗಿ ನಾವು ಅದನ್ನ ತಲುಪೋದಕ್ಕೆ ಸಾಕಾರದ ಮೂಲಕ ನಿರಾಕಾರವನ್ನ ತಲುಪೋದಕ್ಕೆ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ನಮಗೆ ಸಾಧ್ಯವಾದಷ್ಟು ಕೂಡ ಶರಣಾಗತ ರೀತಿಯಲ್ಲಿ ನಿರಹಂಕಾರವಾಗಿ, ನಿರ್ಮೋಹವಾಗಿ, ನಿರಭಿಮಾನವಾಗಿ ನಮ್ಮ ಕಾರ್ಯಗಳನ್ನ ಶ್ರದ್ಧೆಯಿಂದ ಮಾಡೋ ಒಂದು ಪ್ರಯತ್ನವನ್ನ ಮಾಡಬೇಕು. ಆ ಪ್ರೇರಕ, ಕಾರಕ, ಮಾರಕ ಎಲ್ಲವೂ ಅವನೇ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಒಬ್ಬನೇ. ಬೇರೆ ಬೇರೆ ರೂಪದಿಂದ ನಾವು ಪುರಾಣಗಳಲ್ಲಿ ನೋಡ್ತೇವೆ. ಸರ್ವತ್ರವೂ ಇರ್ತಕ್ಕಂತಹ, ಸರ್ವವೂ ಆಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮ, ಅಥವಾ ಯಾವುದೇ ಒಂದು ಹೆಸರಿಂದ ಕರೆದರೂ ಕೂಡ ಆ ಒಂದು ಶಕ್ತಿ ಅಂತ ಏನಿದೆ, ಅದರ ಒಂದು ಕೃಪೆ ಇದ್ರೆ ಮಾತ್ರ ನಾವೇನಾದ್ರೂ ಮಾಡೋದಿಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಅನೇಕ ಅನುಭವಗಳು, ಅನೇಕ ರೀತಿಯಲ್ಲಿ, ಅನೇಕ ಸಾರಿ ಎಲ್ಲರಿಗೂ ಆಗಿರ್ತಕ್ಕಂಥದ್ದು. ಆದರೆ ನಾವು ಅನೇಕ ಸಾರಿ ಆಗಿರ್ತಕ್ಕಂತಹ ಅನುಭವವನ್ನ ಸರಿಯಾಗಿ ಗ್ರಹಿಸದೆ ಸಾರಿ ಸಾರಿಗೂ ನಾವು ದುಃಖದಲ್ಲಿ ಮುಳುಗ್ತಾ ಇದ್ದೀವಿ.
ಹಾಗಾಗಿ ಎಲ್ಲ ತಪ್ಪುಗಳು ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ಬೇರೆಯವ್ರು ಮಾಡಿದ್ರಿಂದ ನಾವು ಪಾಠ ಕಲಿಯಬೇಕು. ನಾವೇ ಮಾಡಿದ್ರಿಂದ ತಪ್ಪಿಂದ ಪಾಠ ಕಲಿತ್ಕೊಂಡು ಸಾಧ್ಯವಾದಷ್ಟು ಕೂಡ ಎಚ್ಚರಿಕೆಯಿಂದ ಇರೋ ಒಂದು ಪ್ರಯತ್ನ ಮಾಡಬೇಕು. ಮತ್ತು ನಾವು ಯಾವಾಗ ಆ ದೈವಕ್ಕೆ ಶರಣಾಗ್ತೀವಿ ಅಥವಾ ಧಿಯೋ ಯೋನಃ ಪ್ರಚೋದಯಾತ್, ಈ ಬುದ್ಧಿಯನ್ನ ಪ್ರಚೋದನೆ ಮಾಡುವಂತ ಆ ಭಗವಂತನಲ್ಲಿ ಕೇಳ್ತೀವೋ ಆಗ ನಮ್ಮ ಯೋಗ್ಯತೆಗೆ ತಕ್ಕಂತಹ ಫಲ ನಮಗೆ ಸರಿಯಾದ ರೀತಿಯಲ್ಲಿ ಸಿಕ್ಕತ್ತೆ. ಯಾರ್ಯಾರನೋ ನಾವು ಶರಣಾಗತಿ ಹೊಂದಿದ್ರೆ ನಮಗೆ ಅಧೋಗತಿ, ಆ ದೈವದಲ್ಲಿ ಶರಣಾಗತಿ ಆದ್ರೆ ಉನ್ನತಿ. ಇಷ್ಟೇ ವ್ಯತ್ಯಾಸ ಇರೋದು ಜೀವನದಲ್ಲಿ. ಹಾಗಾಗಿ ಇಂತಹ ಒಂದು ಕಾರ್ಯವನ್ನ ಮಾಡೋದಕ್ಕೆ ಪೂರ್ವ ಪುಣ್ಯದಿಂದ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಆ ನಿರಾಕಾರ ಬ್ರಹ್ಮನಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಆ ದೈವವೇ ನಾಲಿಗೆಯಲ್ಲಿ ಸರಸ್ವತಿಯಾಗಿ ಅಥವಾ ವಾಗ್ದೇವಿಯಾಗಿ ಸುರಿಸ್ಲಿ ಅಂತ ಹೇಳಿ, ಅಮೃತ ಧಾರೆಯನ್ನೇ ಸುರಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಹೇಗೆ ಒಂದೇ ವಾಯು ಇದ್ರೂ ಕೂಡ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಪಂಚ ಪ್ರಾಣ ಅಥವಾ ಪಂಚವಾಯುಗಳು ಅಂತ ಹೇಳ್ತೀವೋ, ಅದೇ ರೀತಿಯಲ್ಲಿ ಆ ದೈವ ಒಂದೇ ಆಗಿದ್ರು ಕೂಡ ಅದು ಬೇರೆ ಬೇರೆ ಕಾರ್ಯಗಳನ್ನ ಮಾಡೋದ್ರಿಂದ ನಾವು ಬೇರೆ ಬೇರೆ ಹೆಸರುಗಳಿಂದ ಕರೆಯತಕ್ಕಂಥದ್ದು ವಾಡಿಕೆ. ಈ ರೀತಿ ಇದ್ದಾಗ ಅದೇನೇ ಆದ್ರೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತಾರೆ. ನೀವು ಮಾಡ್ತಕ್ಕಂತಹ ಎಲ್ಲ ಪೂಜೆಯೂ ಕೂಡ ಆ ಈಶ್ವರನ್ನೇ ಹೋಗಿ ತಲುಪತ್ತೆ ಅಥವಾ ಆ ವಿಷ್ಣುವನ್ನೇ ತಲುಪತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಅದರಲ್ಲಿ ಶ್ರದ್ಧೆ ಇರ್ತಕ್ಕಂತಹ ನಾವುಗಳು ಈ ಒಂದು ಗೀತೆಯ ಸಾರವನ್ನ ಎಷ್ಟಾಗತ್ತೋ ಅಷ್ಟು ಹೀರ್ಕೊಂಡು ನಾವು ಔನ್ನತ್ಯವನ್ನ ಹೊಂದೋ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ವಿಶ್ವರೂಪ ದರ್ಶನದ 28ನೆಯ ಶ್ಲೋಕದಿಂದ ಇವತ್ತು ಚಿಂತನೆಯನ್ನ ಮಾಡೋ ಒಂದು ಪ್ರಯತ್ನ. ಯಥಾ ನದೀನಾಂ ಬಹವೋ ಅಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತಾಣ್ಯಭಿವಿಜ್ವಲಂತಿ. ಅರ್ಜುನ ಬಹಳ ಅವನಿಗೆ ಶಾಕ್ ಆಗ್ಬಿಟ್ಟಿದೆ. ಯಾತಕ್ಕೆ ಅಂದ್ರೆ ಜೊತೆಯಲ್ಲೇ ಇದ್ದಂತಹ ಸಾಮಾನ್ಯ ಮನುಷ್ಯನಂತೆ ಇದ್ದಂತಹ ನನ್ನ ಪ್ರಿಯ ಸಖನಾಗಿರ್ತಕ್ಕಂತಹ ಶ್ರೀಕೃಷ್ಣ ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ ಎಂದಾಗ, ಯಾರೇ ಆಗ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂತಹವನು ಯಾರೋ ಸಾಮಾನ್ಯ ಅಂತ ನಾವು ಅನ್ಕೊಂಡಿರ್ತೀವಿ. ಅವನಿಗಿರ್ತಕ್ಕಂತಹ ಜ್ಞಾನ, ಪ್ರತಿಭೆ, ಅವನ ಒಂದು ಲೋಕೇಶನ ಅಂದ್ರೆ ಲೋಕದಲ್ಲಿ ಇರ್ತಕ್ಕಂತಹ ಜನಗಳ ಇವನ್ನ ಪರಿಣಾಮ ಅವ್ರ ಮೇಲೆ ಹೇಗಿರುತ್ತೆ, ಅವ್ರು ಇವ್ರಿಗೆ ಹೇಗೆ ಅಧೀನರಾಗಿರ್ತಾರೆ ಇತ್ಯಾದಿಗಳನ್ನ ನೋಡಿದಾಗ ನಮಗೆ ಇವನಿಗೆ ಇಷ್ಟೊಂದು ಕೆಪಾಸಿಟಿ ಇದೆಯಾ, ಇಷ್ಟೊಂದು ಪ್ರಾಬಲ್ಯ ಇದೆಯಾ ಅಂದಾಗ ನಮಗೂ ಹೇಗೆ ಒಂದು ದಿಗ್ಭ್ರಮೆ ಉಂಟಾಗುತ್ತೋ ಹಾಗೇನೆ ದಿಗ್ಭ್ರಮೆ, ಶಾಕ್ ಅಂತ ಏನ್ ಹೇಳ್ತೀವಿ, ಆ ಶಾಕ್ ಆಗಿ ಫುಲ್ ಶೇಕ್ ಆಗ್ಬಿಡಿಯಾನ ಅರ್ಜುನ. ಹೇಳ್ತಾ ಇದ್ದಾನೆ, ಯಥಾ ನದೀನ, ಹೇಗೆ ನದಿಗಳು ಅಂಬುವೇಗ ಅಂದ್ರೆ ಬಹಳ ವೇಗವಾಗಿ ಸ್ಪೀಡ ಹೋಗುತ್ತಲ್ಲ, ಆ ಬಾಣವನ್ನ ಬಿಲ್ಲಿನಿಂದ ಬಾಣವನ್ನು ಎಳೆದು ಬಿಟ್ಟಾಗ ಹೇಗೆ ವೇಗವಾಗಿ ಹೋಗುತ್ತೋ ಅದು ಗುರಿ ಕಡೆಗೆ, ಹಾಗೆ ಅಂಬು ಅಂದ್ರೆ ಅದು ಒಂದು ಅರ್ಥ ಇದೆ. ಬಾಣ ವೇಗವಾಗಿ ಹೋಗುತ್ತೋ ಅದೇ ತರ ನದಿ ಕೂಡ ಬಹಳ ಬೇಗ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಸಮುದ್ರ
ವ ಅಭಿಮುಖ ದ್ರವಂತಿ. ಸಮುದ್ರವನ್ನ ಸೇರೋದಕ್ಕೆ ಅತ್ಯಂತ ಬೇಗ ಹೋಗ್ತಾ ಇದೆಯಂತೆ. ಆ ರೀತಿಯಾಗಿ ಏನಾಗ್ತಾ ಇದೆ, ತಥಾ ತವಾಮಿ ನರಲೋಕ ವೀರ ವಿಶಂತಿ ವಕ್ರಾಣ್ಯ ಅಭಿಜ್ವಲಂತಿ. ಈ ಮನುಷ್ಯನ ಜೀವನ ಕ್ಷಣಭಂಗುರ ಅಂತ ಹೇಳ್ತಾರೆ. ಹಾಗೆ ಯಾವಾಗ ಯಾವ ಮನುಷ್ಯ ಸಾಯ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಹುಟ್ಟು ಅನ್ನೋದಾದ್ರೆ ಗೊತ್ತಾಗತ್ತೆ. ಒಂದು ಹೆಣ್ಣು ಬಸರಿ ಆಗಿದ್ದಾಳೆ, ಅವಳಿಗೆ 9ನೇ ತಿಂಗಳಿಗೆ ಡೆಲಿವರಿ ಆಗತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಆದ್ರೂ ಮಾಡ್ಬೋದು ನಾವು ಹುಟ್ಟನ್ನ. ಆದ್ರೆ ಸಾವು ಅನ್ನೋದನ್ನ ನಿರೀಕ್ಷಣೆ ಮಾಡೋದಕ್ಕಾಗಲ್ಲ. ಹಾಗೆ ಪಟ್ ಅಂತ ಪ್ರಾಣ ಹೋಗ್ಬಿಡುತ್ತೆ. ಆದ್ರೆ ಎಷ್ಟೋ ಜನ ವರ್ಷಾನ್ಗಟ್ಲೆ ಹಾಸಿಗೆ ಹಿಡಿದು ಒದ್ದಾಡಿ ಸಾಯ್ತಾರೆ. ಹಾಗಾಗಿರೋದ್ರಿಂದ ರೋಗ ಬಂದವನು ಬೇಗ ಸಾಯ್ತಾನೆ ಅಂತಾನು ಹೇಳಕ್ಕಾಗಲ್ಲ, ಆರೋಗ್ಯವಂತ ಜಾಸ್ತಿ ಸೇರ್ತಾನೆ ಅಂತಾನು ಹೇಳಕ್ಕಾಗಲ್ಲ. ಈ 100 ವರ್ಷಗಳ ಆಯುಷ್ಯ ಅಂತ ಒಂದು ಸಾಮಾನ್ಯ ಲೆಕ್ಕಾಚಾರ. ಜ್ಯೋತಿಷ್ಯದಲ್ಲಿ ಉಡುದಶ ಅಂತ ಒಂದಿದೆ. ಉಡು ದಶ ಭಕ್ತಿ ಅಂತ ಇದೆ. ಅದ್ರ ಪ್ರಕಾರ ಒಬ್ಬ ಮನುಷ್ಯನ ಆಯುಷ್ಯ 120 ವರ್ಷ ಪರಿಪೂರ್ಣವಾದ ಆಯುಷ್ಯ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಆದ್ರೆ ಇದು ಯಾವುದೇ ಖಾತ್ರಿ ಇಲ್ಲ ಯಾವ ಮನುಷ್ಯ ಎಷ್ಟು ವರ್ಷ ಬದುಕಿರ್ತಾನೆ ಅಂತ ಹೇಳಿ. ಹಾಗಾಗಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ, ನಿನ್ನ ಬಾಯಿಯೊಳಗೆ ಬಹಳ ವೇಗವಾಗಿ ಈ ನರರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದು ಬಾಯಿ ಅಂದ್ರೆ ಸಾಮಾನ್ಯ ಬಾಯಲ್ಲ, ಉರಿತಾ ಇರುವಂತಹದ್ದು. ಅಂದ್ರೆ ಬೆಂಕಿಯಲ್ಲಿ ಬೀಳ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ ಬೆಂಕಿಯಲ್ಲಿ ಬೀಳ್ತಾ ಇದ್ದಾರೆ ಹೇಳ್ಬೇಕು ಅಂದ್ರೆ, ಈ ಸಂಸಾರ ಅಂತಕ್ಕಂಥದ್ರಲ್ಲಿ ಬರೀ ಸುಖನೂ ಇಲ್ಲ, ಬರೀ ದುಃಖನೂ ಇಲ್ಲ ಅಲ್ವಾ. ಬರೀ ಸುಖ ಇದ್ದಾಗ ಯಾರೂನು ಬೇರೆಯವರ ಕಷ್ಟ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅಥವಾ ನಮಗೆ ಯಾವಾಗಲೂ ಕಷ್ಟ ಇತ್ತು ಅಂದ್ರೆ ನಾವು ಬದುಕಿರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎರಡೂ ಇದೆ. ಹಾಗಾಗಿ ಇಲ್ಲಿ ಉರಿತಾ ಇರೋ ಬೆಂಕಿ ಅಂತಂದ್ರೆ ಏನೋ, ಸಂಸಾರಕ್ಕೆ ಬೀಳ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಮತ್ತೆ ಹುಟ್ಟುತ್ತಾ ಇದ್ದಾರೆ, ಮತ್ತೆ ಸಂಸಾರಕ್ಕೆ ಬೀಳ್ತಾ ಇದ್ದಾರೆ, ಮತ್ತೆ ಸಾಯ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ. ಮುಂದೆ ಹೇಳ್ತಾನೆ, ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ಭಕ್ತ್ರಾಣಿ ಸಮೃದ್ಧ ವೇಗಾಃ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ. ಈ ಮಳೆ ಹುಳು ಇದೆಯಲ್ಲ, ದೀಪದ ಹತ್ರನೇ ಸುತ್ತಾ ಇರುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ದೀಪದ ಹತ್ರನೇ ಸುತ್ತಾ ಇದ್ರೆ ಅದೇನು ಅಷ್ಟು ಬೇಗ ಸಾಯಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಇತ್ತಲ್ಲ, ಈಗಲೂ ನಾವು ದೇವ್ರ ಮುಂದೆ ದೀಪ ಹಚ್ತೀವಲ್ಲ, ಅಂತಹ ಬೆಂಕಿಗೆ ಅದು ಸಾಮಾನ್ಯವಾಗಿ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ನೋಡಿ, ಲೈಟ್ ಹಾರಿಸ್ಬಿಟ್ರೆ ದೀಪದ ಹತ್ರ ಇರಲ್ಲ, ಹೊಟ್ಟೋಗುತ್ತೆ ಬೇರೆ ಕಡೆ, ಎಲ್ಲಿ ಉರಿತಾ ಇದೆಯೋ ಅಲ್ಲಿಗೆ. ಹಾಗೆ ಮನುಷ್ಯ ಏನಾಗ್ತಾನೆ, ಅವನಿಗೆ ಲೌಕಿಕ ಆಕರ್ಷಣೆ ಎಲ್ಲಿ ಆಗತ್ತೋ ಅಲ್ಲಿಗೆ ಮನುಷ್ಯ ಬೇಗ ಹೋಗ್ತಾನೆ. ಮುಂದೆ ಏನಾಗ್ತಾನೆ, ವಿಶಂತಿ ನಾಶಾಯ ಮೃತ ಬೇಗ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಏನಾಗತ್ತೆ, ಅಲ್ಪ ಸುಖಕ್ಕೆ ನಾವು ಬಹಳ ಬೇಗ ಬೀಳ್ತೀವಿ. ಈ ವೇದಾಂತ ಸುಖ ಅಂತಕ್ಕಂಥದ್ದು ಶಾಶ್ವತ. ಇದಕ್ಕೆ ನಾವು ಆಕರ್ಷಿತರಾಗದೇ ಇಲ್ಲ, ಅಟ್ರಾಕ್ಷನ್ ಆಗದೇ ಇಲ್ಲ. ಯಾಕೆಂದ್ರೆ ಇದರಲ್ಲಿ ನೀರಸ ಅನ್ಸುತ್ತೆ. ಆದರೆ ಇದು ನೀ ರಸ, ನೀರಸ ಅಲ್ಲ, ನೀ ರಸ ಅಂದ್ರೆ ನೀನು ರಸವತ್ತಾಗಿದ್ದೀಯೇ ಅಂತ ವೇದಾಂತ ಅಂದ್ರೆ. ಅದು ಸಾರ ಅಂತ ಅನ್ಕೊಳ್ತೀವಿ, ಆದ್ರೆ ಅದು ಸಾರ ಅಲ್ಲ, ಅದು ಆಕ್ಚುಲ್ ಆಗಿ ನಿಸ್ಸಾರ. ಅದು ಅಂದ್ರೆ ನಮಗೆ ಒಂದು ಅಲ್ಪ ಸುಖ ಸಿಗೋದಕ್ಕೆ ಅಪಾರವಾದಂತಹ ಕಷ್ಟವನ್ನ ಪಡಬೇಕಾಗಿದೆ ಸಂಸಾರದಲ್ಲಿ. ಅದರಲ್ಲಿ SOME ಸಂ, ಸ್ವಲ್ಪ ಸಾರ ಇದೆ, ಆದ್ರೆ ಅದಕ್ಕೆ ನಾವು ಅಪಾರವಾದಂತಹ ಕಷ್ಟವನ್ನ ಪಡಬೇಕಾಗಿದೆ. ಇದರಲ್ಲೂ ವೇದಾಂತ ಸಂಸಾರ, SUM ಸಂ, ಒಟ್ಟು ಇದರಲ್ಲಿ ಸಾರ ಇದೆ. SUM ಸಂ ಅಂದ್ರೆ ಒಟ್ಟು ಸಾರ, ಫುಲ್ಲು ಸಾರನೇ ಇದೆ. ಹೇಗೆ ಒಂದು ಜ್ಯೂಸ್ ಕುಡಿಬೇಕಾದ್ರೆ ಅದರಲ್ಲಿ ಏನು ನಾವು ತೆಗಿಬೇಕಾಗಿಲ್ಲ. ನಮ್ಮ ಗುರುಗಳು ಉದಾಹರಣೆ ಕೊಡ್ತಾ ಇದ್ರು, ಜ್ಯೂಸ್ ಅಲ್ಲಿ ನೀವು ಸಿಪ್ಪೆ ಬೀಜ ಏನು ತೆಗಿಬೇಕಾಗಿಲ್ಲ ಅಲ್ವಾ, ಡೈರೆಕ್ಟ್ ಆಗಿ ಕುಡಿಯೋದೇನೆ. ಆದ್ರೆ ಹಣ್ಣಾದ್ರೆ ಅದರಲ್ಲಿ ಸಿಪ್ಪೆ, ತೊಟ್ಟು, ಬೀಜ ಇತ್ಯಾದಿಗಳನ್ನ ತೆಗಿಬೇಕಾಗತ್ತೆ. ಇದು
ವೇದಾಂತ ಎಸ್ ಯು ಎಂ ಸಂಸಾರ, ನಾವು ಮಾಡ್ತಾ ಇರೋದು SOME ಸಂಸಾರ. ಇದು ವ್ಯತ್ಯಾಸ. ಆದ್ರೆ ಅಟ್ರಾಕ್ಟ್ ಆಗೋದು ಪತಂಗ ತರ ನಾವು, ಅದಕ್ಕೇನೆ. ಹಾಗಾಗಿ ತಥೈವ ನಾಶ ವಿಶಂತಿ ಲೋಕಾಸ್ತವಾಪಿ ಭಕ್ತಾಣಿ ಸಮೃದ್ಧ ವೇಗಾಹ. ಹಾಗೆಯೇ ಲೋಕಗಳು ಏನಾಗ್ತದೆ, ನಿನ್ನ ಮುಖದಲ್ಲಿ ಬಂದು ಸೇರ್ತಾ ಇದೆ, ನಿನ್ನ ಬಾಯಲ್ಲಿ ಬಂದು ಬೀಳ್ತದೆ. ಸಮುದ್ರ ಲೋಕಗಳು ಅಂತಂದ್ರೆ ಲೋಕದಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳು ಕೂಡ ಜನನ ಮರಣ ಅಂತಕ್ಕಂತಹ ಚಕ್ರದಲ್ಲಿ ಬಂದು ನಿನ್ನನ್ನ ಬಂದು ಸೇರ್ತಾ ಇದೆ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ದೇಲೀಹಸೆ ಗ್ರಸಮಾನ ಸಮಂತ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾ ಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತರಂತಿ ವಿಷ್ಣೋ. ಹೇಳ್ತಾ ಇದ್ದಾನೆ, ಲೇಲೀಹ್ಯಸೆ ಗ್ರಸಮಾನಃ ಸಮಂತಾತ್. ನಿನ್ನ ಈ ಪ್ರಭೆ ಇದೆಯಲ್ಲ, ಅಥವಾ ನೀನು ಕೇವಲ ಲೋಕವನ್ನ ಲೀಲೆಯಿಂದ ಮಾಡ್ತಾ ಇದೀಯ. ಆದರೆ ಈ ಲೋಕ ಏನಾಗಿದೆ, ಲೋಕಾನ್ ಸಮಗ್ರಾನ್, ಈ ಲೋಕಗಳು ಉರಿತಿರೋ ವದನ ನಿನ್ನ ಬಾಯಿಂದ ನುಂಗುತ್ತಾ ಚಪ್ಪರಿಸ್ತಾ ಇದೆಯ. ಅಂದ್ರೆ ನಿನಗೆ ಅದು ಕೇವಲ ಲೀಲೆ, ಅದು ಹುಟ್ಟೋದು, ಅದನ್ನ ಸ್ಥಿತಿ ಕಾಪಾಡೋದು, ಮತ್ತೆ ಅದನ್ನ ಮೃತ್ಯುಕೂಪಕ್ಕೆ ತಳ್ಳೋದು ನಿನಗೆ ಕೇವಲ ಲೀಲೆ. ಹಾಗಾಗಿ ನಿನ್ನ ತೇಜಸ್ಸು, ತೇಜೋಭೀರ ಪೂರ್ಯ ಜಗತ್ ಸಮಗ್ರಂ, ನಿನ್ನ ತೇಜಸ್ಸಿನಿಂದ ಈ ಇಡೀ ಪ್ರಪಂಚ ತುಂಬಿಕೊಂಡಿದೆ ಮತ್ತು ಬಹಳ ಕ್ರೂರವಾಗಿರ್ತಕ್ಕಂತಹ ಆ ಒಂದು ಸಂಸಾರದಲ್ಲಿಂತ ನಾವು ತಗೊಳ್ಬೋದು. ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣು, ತೇಜಸ್ಸಿಂದ ತುಂಬಿಕೊಂಡಿರ್ತಕ್ಕಂತಹ ನಿನ್ನ ಪ್ರಭೆಯಿಂದ ಪರಿತಪಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅರ್ಜುನ. ಯಾವಾಗ ನಮಗೆ ಕೆಲಸ ಮಾಡಬೇಕು ಅಂತ ಮನಸ್ಸಿದ್ದಾಗ ಸೂರ್ಯನ ಬೆಳಕು ಬಹಳ ಮುಖ್ಯ ಅನ್ಸುತ್ತೆ. ಆದ್ರೆ ನಿದ್ದೆ ಮಾಡಬೇಕು ಅಂತ ಮನಸ್ಸಿದ್ದಾಗ ಸೂರ್ಯನ ಬೆಳಕು ನಮ್ಗೇನಾಗುತ್ತೆ, ಕಿರಿಕಿರಿ ಉಂಟಾಗುತ್ತೆ. ಅಯ್ಯೋ ಬೆಳಕು ಬೀಳ್ತಾ ಇದೆಯಲ್ಲಪ್ಪ, ಎದ್ದೇಳ್ಬೇಕು, ಮಲಗಕ್ಕಾಗ್ತಿಲ್ಲ ಅನ್ಸುತ್ತೆ. ಹಾಗೆ ಒಂದೇ ಸೂರ್ಯನ ಬೆಳಕು ಒಂದೇ, ನಮ್ಮ ಮಾನಸಿಕ ಸ್ಥಿತಿ ಬೇರೆ ಬೇರೆ. ನಾವು ಕೆಲಸ ಮಾಡಬೇಕು ಅಂತಿದ್ದಾಗ ಏನಾಗ್ತೀವಿ, ಬೆಳಗ್ಗೆ ಇನ್ನು ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಕೆಲಸವನ್ನ ಮಾಡೋದಕ್ಕೆ ರೆಡಿ ಆಗ್ತೀವಿ, ನಮ್ಮ ಸಿದ್ಧತೆಗಳು ನಿತ್ಯ ಕರ್ಮಗಳನ್ನ ಮಾಡಿಕೊಂಡು. ಆದ್ರೆ ಸೋಮಾರಿತನ ಇದ್ದಾಗ ಆ ಸೂರ್ಯೋದಯ ಆದ್ರೂ ಕೂಡ ನಮ್ಗೆ ಎದ್ದೇಳೋದಕ್ಕೆ ಮನಸ್ಸು ಇರೋದಿಲ್ಲ. ಹಾಗೆ ಮುಂದೆ ಹೇಳ್ತಾನೆ, ಯತ ಏವ ಮುಕ್ತ ಸ್ವಭಾವ ಅತಃ, ನೀನು ಕ್ರೂರ ಸ್ವಭಾವ ಆಗಿರೋದಷ್ಟೇ, ಆದ್ರಿಂದ ಏನಾಗುತ್ತೆ, ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪೋ ನಮೋಸ್ತು ತೇ ದೇವ ವರಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿ ಹೇಳು, ಮೇ ಕೋ ಭವಾನ್ ಉಗ್ರರೂಪ, ಈ ಉಗ್ರರೂಪವನ್ನು ಧರಿಸಿರ್ತಕ್ಕಂತಹ ನೀನು ಯಾರು ಅಂತ ನನಗೆ ಹೇಳು. ನಮೋ ಅಸ್ತುತೆ ದೇವವರ ಪ್ರಸೀದ, ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ನೀನು ದೇವರರ ದೇವವರ, ನನಗೆ ಪ್ರಸನ್ನನಾಗಿ ನಿನ್ನ ವಿಚಾರನು ತಿಳಿಸು. ವಿಜ್ಞಾತು ಮಿಚ್ಚಾಮಿ, ಇದನ್ನ ತಿಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಭವಂತಂ ಆದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಯಾಕೆ ಅವನ ಪ್ರವೃತ್ತಿ ಇವನಿಗೆ ಅರ್ಥವೇ ಆಗ್ತಾ ಇಲ್ಲ. ಸಾಮಾನ್ಯವಾಗಿದ್ದವನು ಇಷ್ಟೊಂದು ಪ್ರತಿಭೆಯನ್ನ ಹೊಂದಿದ್ದಾನೆ, ಪ್ರಭೆಯನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದು ಇವನಿಗೆ ಆ ಒಂದು ಭಯದಲ್ಲಿ ಅರ್ಥ ಆಗ್ತಾ ಇಲ್ಲ. ಮತ್ತು ಆ ಒಂದು ವಿರಾಟ್ ಸ್ವರೂಪ, ಆ ತೇಜೋ ರಾಶಿಯಾಗಿರ್ತಕ್ಕಂತಹ ಅವನ ಸ್ವರೂಪವನ್ನು ನೋಡಿ ಇವನಿಗೆ ಬಹಳ ಕಂಪಿತನಾಗ್ಬಿಟ್ಟ, ಭಯವನ್ನ ಹೊಂದಿದ. ಹಾಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ ಪರಿಯಾಗಿ.
ತದನಂತರ ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ಉವಾಚ ಕಾಲೋ ಅಸ್ಮಿ ಲೋಕಕ್ಷಯ ಕೃತ ಪ್ರವೃದ್ಧೋ ಲೋಕಾನ್ ಸಮಾಹರ್ತೋಮಿಹ ಪ್ರವೃತ್ತಃ ಋತೆ ಪಿತ್ವಾ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಏನ್ ಹೇಳ್ತಾನೆ? ಕಾಲೋ ಅಸ್ಮಿ, ನಾನೇ ಕಾಲವಾಗಿದ್ದೇನೆ. ಕಾಲ ಅಂತಂದ್ರೆ ಎಲ್ಲ ಋತುಗಳು ಕೂಡ ಅವನೇ, ಅವನಿಂದನೇ ಎಲ್ಲ ಋತುಗಳು ಕೂಡ ಉಂಟಾಗಿದೆ. ಇನ್ನೊಂದು ಕಾಲ ಅಂತಂದ್ರೆ ಮೃತ್ಯು. ಕಾಲ ಅನ್ನೋ ಒಂದೇ ಪದಕ್ಕೆ ಅನೇಕ ಅರ್ಥಗಳಿದೆ. ಅದರಲ್ಲಿ ಪ್ರಧಾನವಾಗಿ ಸಮಯ ಮತ್ತು ಮೃತ್ಯು ಎರಡೂ ನಾನೇ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ನಾವು ಒಂದು ಆಫೀಸಲ್ಲೋ ಫ್ಯಾಕ್ಟ್ರಿಲೋ ಕೆಲಸ ಮಾಡ್ತೀವಿ ಅಂದ್ರೆ ನಮಗೆ ಆ ನಿಗದಿತವಾದಂತಹ ಕಾಲ ಇರುತ್ತೆ. ಆ ಕಾಲಕ್ಕೆ ತಾನೇ ನಾವು ಮಾಡಿದ್ದ ಕೆಲಸಕ್ಕೆ ನಮಗೆ ಅಲ್ಲಿ ದುಡ್ಡು ಸಿಕ್ಕೋದು, ಭತ್ಯೆ ಸಿಕ್ಕೋದು. ಆಮೇಲೆ ನಮ್ಮ ಒಂದು ಕಾಲ ಬಂದಾಗ ನಾವು ಮರಣವನ್ನು ಹೊಂದ್ತೇವೆ. ಮತ್ತೆ ಋತುವಿನಲ್ಲಿ ಕಾಲಕ್ಕೆ ಬೆಳೆ, ಮಳೆ, ಹಣ್ಣುಗಳು ಆ ಋತುವಿಗೆ ತಕ್ಕನಾಗೆ ಬರುತ್ತೆ. ಹಾಗಾಗಿ ಅದೆಲ್ಲ ಯಾವುದರಿಂದ ಆಗ್ತಾ ಇದೆ ಅಂದ್ರೆ ಆ ಮಹಾಕಾಲನಾಗಿರ್ತಕ್ಕಂತಹ ನಿರಾಕಾರ ಬ್ರಹ್ಮನಿಂದಲೇ ಆಗ್ತಾ ಇದೆ. ಅದೇ ನಾನು ಅಂತ ಹೇಳ್ತಾ ಇದ್ದೇನೆ. ಕಾಲೋ ಅಸ್ಮಿ ಲೋಕಕ್ಷೇಕೃತೋ ಪ್ರವೃದ್ಧೋ ಹೋ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಲೋಕಕ್ಷಯವನ್ನ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅತ್ಯಂತವಾದಂತಹ ಅಧರ್ಮ ಉಂಟಾಗಿತ್ತು ಆ ಒಂದು ಯುಗದ ಅಂತ್ಯದಲ್ಲಿ, ದ್ವಾಪರ ಯುಗದ ಅಂತ್ಯದಲ್ಲಿ. ಹಾಗಾಗಿ ಅಲ್ಲಿ ಭೂಭಾರ ಹರಣಕ್ಕೋಸ್ಕರನೇ ಹುಟ್ಟಿದಂತಹ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಾನು ಈ ಒಂದು ಲೋಕವನ್ನ ಸಮಾಹರಣ ಮಾಡೋಕ್ಕಾಗಿ, ಇಲ್ಲಿರ್ತಕ್ಕಂತಹ ಪಾಪಿಗಳನ್ನ ಎಲ್ಲರನ್ನು ಸಾಯಿಸೋದಕ್ಕೋಸ್ಕರ, ಅಂದ್ರೆ ಅವರ ಮೃತ್ಯುವನ್ನು ಹೊಂದೋದಿಕ್ಕೆ ನಾನು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಋತೆ ಅಪಿತ್ವಾನ ಭವಿಷ್ಯಂತಿ ಸರ್ವೇ. ಇಲ್ಲಿ ಯಾವ ಯಾವ ಯೋಧರು ಇದಾರೋ ಅವರೆಲ್ಲರೂ ಇನ್ನ ಹೊರತಾಗಿಯೂ ಇಲ್ಲದವಾಗುವರು. ಅಂದ್ರೆ ಒಂದು ದಿವಸ ನೀನು ಕೂಡ ಈ ಒಂದು ಭೂಮಿಯನ್ನ ಬಿಡ್ಲೇಬೇಕಾಗತ್ತೆ ಅಂತ ಹೇಳಿ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಉಳ್ಕೊಳ್ತಾನೆ. ಕೇವಲ ಒಂದು 10 ಜನ ಉಳ್ಕೊಳ್ತಾರೆ, ಬೇರೆಯವರೆಲ್ಲ ಸತ್ತು ಹೋಗ್ತಾರೆ. ಆಮೇಲೆ ಕಡೆಯಲ್ಲಿ ಇವರು ಸ್ವರ್ಗಾರೋಹಣ ಪರ್ವದಲ್ಲಿ ಇವರು ಕೂಡ ದೇಹ ತ್ಯಾಗವನ್ನು ಮಾಡ್ತಾರೆ. ಅದು ಬೇರೆ ವಿಚಾರ. ಆದ್ರೆ ಜಾತಸ್ಯ ಮರಣಂ ಧ್ರುವಂ ಅನ್ನೋದು ಎಲ್ಲರಿಗೂ ಅಪ್ಲಿಕಬಲ್. ಯಾಕೆಂದ್ರೆ ಶ್ರೀಕೃಷ್ಣ ಕೂಡ ಆ ಬೇಡನ ಬಾಣ ಪಾದಕ್ಕೆ ತಾಕಿದ್ದಾಗಲೇನೆ ನಾನು ಬಂದಂತಹ ಕೆಲಸ ಆಯ್ತು ಅಂತ ಹೇಳಿ ಅವನು ಪರಂಧಾಮವನ್ನ ಹೊಂದಿದ. ಅದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ ಶ್ರೀಕೃಷ್ಣ, ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ ತ್ವಂ ಉತ್ತಿಷ್ಠ ಯಶೋ ಲಭಸ್ವ. ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಹಾಗಾಗಿ ಎದ್ದೇಳಿ ಗೆದ್ದು ಯಶಸ್ಸನ್ನ ಪಡೆದುಕೊಳ್ಳಿ. ಯಾಕೆ ಯಶಸ್ಸನ್ನ ಪಡ್ಕೊಳ್ಬೇಕು? ನಾವು ಹುಟ್ಟಿದಕ್ಕೆ ಏನಾದ್ರೂ ಸಾರ್ಥಕ ಆಗ್ಬೇಕು ಅಂತಂದ್ರೆ ನಾವಿಲ್ಲಿ ಒಂದಿಷ್ಟು ಏನಾದ್ರೂ ಯಶಸ್ಸನ್ನ ಸಾಧಿಸ್ಬೇಕು. ಇಲ್ಲ ಅಂದ್ರೆ ನಾವು ಪ್ರಾಣಿಗಳ ತರ ಜೀವನವನ್ನ ಮಾಡುವ ಹಾಗೆ ಆಗತ್ತೆ. ಅದಾಗಬಾರ್ದು. ಯಾಕೆಂದ್ರೆ ನಮ್ಮ ಕೈಲಾಗಿದ್ದಂತಹ ಉಪಕಾರವನ್ನ ಬೇರೆಯವರಿಗೆ ಮಾಡಬೇಕು. ಎಲ್ಲಿ ತಪ್ಪಾಗ್ತಿದೆ ಅಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು. ಎಲ್ಲಿ ಒಳ್ಳೇದಾಗ್ತಿದೆ ಅಲ್ಲಿ ಸಹಕಾರವನ್ನ ಕೊಡಬೇಕು. ಅದನ್ನ ಮಾಡದೇ ಇದ್ರೆ ಮನುಷ್ಯ ಬದುಕಿದ್ರು ಸತ್ ಹಾಗೆ ಲೆಕ್ಕ ಅಂತ ನಾವು ಇಲ್ಲಿ ಚಿಂತನೆಯನ್ನ ಮಾಡಬೇಕು. ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಅಂತ ಹೇಳ್ತಾರೆ. ಜಿತ್ವಾ ಶತ್ರು,
ನಾವು ಹೊರಗಡೆ ಇರ್ತಕ್ಕಂತಹ ಶತ್ರುಗಳನ್ನ ಗೆಲ್ಲೋದು ಆಮೇಲೆ ಮಾತು. ನಮ್ಮಲ್ಲಿ ಇರ್ತಕ್ಕಂತಹ ಶತ್ರುಗಳು ಅರಿಷಡ್ವರ್ಗಗಳು ಏನಿದೆ ಅದನ್ನ ಗೆದ್ದು ಭುಂಕ್ತ್ವಾ ರಾಜ್ಯಂ ಸಮೃದ್ಧಂ, ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ಅಥವಾ ನಮ್ಮ ಕರ್ಮಾನುಸಾರವಾಗಿ ನಮಗೇನೋ ಒಂದಿಷ್ಟು ಫಲ ಸಿಕ್ಕಿದೆ. ನಾವು ನೆಮ್ಮದಿಯಾಗಿರ್ಬೇಕಾದ್ರೆ ನಮ್ಮ ಕೆಳಗಡೆ ಇರೋರು ನೋಡ್ಬೇಕು, ಸಾಧನೆ ಮಾಡ್ಬೇಕಾದ್ರೆ ತುಂಬ ಮೇಲಿರೋರ್ನ ನೋಡ್ಬೇಕು. ನಾವು ಸುಖವನ್ನ ಅನುಭವಿಸ್ಬೇಕು ಅಂತಂದ್ರೆ, ನಾವು ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ಕೋಟಿ ಕೋಟಿ ಜನಗಳಿಗಿಂತ ನಾವು ನಿಜವಾಗ್ಲೂ ಸುಖವಾಗಿದ್ದೀವಿ, ಸುಖವನ್ನ ಅನುಭವಿಸ್ತಾ ಇದ್ದೀವಿ. ನಾವು ಇನ್ಯಾರನ್ನೋ ನೋಡಿದಾಗ ನಮಗೆ ಕೈಯಲ್ಲಿರೋ ಸುಖವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಈ ಸಮಯದಕ್ಕೆ ಏನು ಬರೀ ಒಂದು ಅನ್ನ ಸಾರು ಸಿಕ್ಕಿದೆಯಾ, ಅದನ್ನೇ ಖುಷಿಯಾಗಿ ಊಟ ಮಾಡಿ. ಅಥವಾ ನಿಮಗೆ ಭಕ್ಷ್ಯ ಭೋಜ್ಯಗಳು ಸಿಕ್ಕಿದೆಯಾ ಈ ಸಮಯದಲ್ಲಿ, ಅದನ್ನೇ ಸಂತೋಷವಾಗಿ ಊಟ ಮಾಡಿ. ಯಾವ್ದನ್ನೋ ನಾಸ್ಕೊಂಡು ಅಯ್ಯೋ ನಿನ್ನೆ ನಾನು ಒಳ್ಳೆ ಭಕ್ಷ್ಯ ಭೋಜ್ಯ ತಿಂದೆ, ಇವತ್ತು ಬರೀ ಅನ್ನ ಸಾರು ಅಂತಂದ್ರೆ ನಿಜ ಭಕ್ಷ್ಯ ಭೋಜ್ಯ ತಿನ್ನೋದಕ್ಕೂ ಸಾಧ್ಯ ಇಲ್ಲ. ಅಥವಾ ದಿನ ಅನ್ನ ಸಾರು ತಿಂದ್ರೂ ಕೂಡ ನಮಗೆ ಸಂತೋಷ ಇರೋದಿಲ್ಲ. ಆಯಾ ಸಮಯಕ್ಕೆ ಏನ್ ಸಿಕ್ಕತ್ತೋ ಅದನ್ನೇ ಸಂತೋಷವಾಗಿ ತಿನ್ನೋದನ್ನ, ಕುಡಿಯೋದನ್ನ ಅಥವಾ ಜೊತೆಗಿರೋರ ಜೊತೆ ಸಂತೋಷವಾಗಿರೋದನ್ನ ನಾವು ಅಭ್ಯಾಸ ಮಾಡಿಕೊಂಡಾಗ ನಾವು ಜೀವನದಲ್ಲಿ ಸಂತೋಷವಾಗಿ ಇರಬಹುದು ಅಂತ ಈ ಒಂದು ಶ್ಲೋಕದಲ್ಲಿ ಚಿಂತನೆಯನ್ನ ಮಾಡಬಹುದು. ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಮಯ ಏವೈತೆ ನಿಹತಾಃ ಪೂರ್ವಮೇವ, ಇವರೆಲ್ಲ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಮಯ ಏವ ಏತೆ ನಿಹತಾಃ, ನನ್ನಿಂದನೇ ಇವರು ಮುಂಚೆ ಸತ್ತು ಹೋಗಿದ್ದಾರೆ, ನೋಡೋದಕ್ಕೆ ಮಾತ್ರ ನಿಂತಿದ್ದಾರೆ, ದೇಹ ಇದೆ, ಆದ್ರೆ ಇವ್ರ ಕರ್ಮಗಳಿಂದ ಇವರೆಲ್ಲ ಏನಾಗ್ಬಿಟ್ಟಿದ್ದಾರೆ, ಇವ್ರ ಆಯುಷ್ಯ ಮುಗಿದಿದೆ. ಆದ್ರೆ ದೇಹಪಾತ ಒಂದಾಗ್ಬೇಕು ಅಂದ್ರೆ ದೇಹ ಒಂದು ಬೀಳ್ಬೇಕಷ್ಟೇನೆ. ಇವ್ರು ಮಾಡಿದಂತಹ ಕರ್ಮದಿಂದ ಇವರೆಲ್ಲ ಸತ್ತೋಗಿದ್ದಾರೆ. ನೀನೀಗೇನ್ ಮಾಡ್ಬೇಕು, ನಿಮಿತ್ತ ಮಾತ್ರವನಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ನೋಡಿ. ಇದು ನಮ್ಮ ಕರ್ಮಕ್ಕೆ ಸರಿಯಾದಂತಹ ಫಲ ಸಿಕ್ಕತ್ತೆ, ಅದು ನಿರ್ಧಾರ ಆಗೋಗಿರುತ್ತೆ. ಅದನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕರ್ಮ ಮಾಡಿದಕ್ಕೆ ನೀನು ಫಲವನ್ನ ಅನುಭವಿಸ್ಬೇಕು. ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಮುಂದಿನ ಜನ್ಮಕ್ಕೆ ಫಲವನ್ನ ಕೊಡತ್ತೆ. ಕೆಲವು ಆಯಾ ಕಾಲಕ್ಕೆ ಯಾವ ಟೈಮ್ಗೆ ಕೊಡತ್ತೆ ಅಂತ ಹೇಳೋದಕ್ಕೆ ಜ್ಯೋತಿಷ್ಯವನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಅಥವಾ ಇದೆಲ್ಲ ಭಗವದ್ ನಿರ್ಣಯ ಆಗೋಗಿರೋದ್ರಿಂದ ನಾವು ಕೇವಲ ಕರ್ಮ ಸನ್ಯಾಸ, ಆ ಫಲದ ಅಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡ್ತಾ ಇರ್ಬೇಕು. ಅವಾಗಲೇ ನಮಗೆ ನೆಮ್ಮದಿ. ಇದು ಮಾಡಿದೆ ಇದಕ್ಕೆ ಈ ಫಲ ಬರ್ಲಿ, ಇದು ಮಾಡಿದೆ ಇದಕ್ಕೆ ಈ ಫಲ ಬರ್ಲಿ ಅಂದ್ರೆ ಆಗಲ್ಲ. ಯಾಕೆಂದ್ರೆ ಆ ಫಲವನ್ನ ಯಾವ್ದಕ್ಕೆ ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ಆ ಭಗವನ್ ನಿರ್ಣಯ ಆಗಿರುತ್ತೆ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಒಂದು ಕಂಪನಿ ಅಂತ ತಗೊಂಡಾಗ ಅಲ್ಲೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾನೆ, ಒಬ್ಬ ಕಸ ಗುಡ್ಸೋನು ಇರ್ತಾನೆ, ಒಬ್ಬ ಎಂಪ್ಲಾಯ್ ಇರ್ತಾನೆ, ಒಬ್ಬ ಮ್ಯಾನೇಜರ್ ಇರ್ತಾನೆ. ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ಇರ್ತಾರೆ. ಎಲ್ಲಾರು 8 ಅವರ್ ಕೆಲಸ ಮಾಡ್ತಾರೆ ಒಂದ್ ದಿನಕ್ಕೆ ಅಂತ ಇಟ್ಕೊಳ್ಳೋಣ. ಕಸ ಗುಡ್ಸೋನ್ಗೆ ಎಷ್ಟು ಸಂಬಳ ಸಿಗತ್ತೆ, ಒಬ್ಬ ಪರ್ಮನೆಂಟ್ ಎಂಪ್ಲಾಯ್ಗೆ ಎಷ್ಟು ಸಿಕ್ಕತ್ತೆ, ಒಬ್ಬ ಮ್ಯಾನೇಜರ್ಗೆ ಎಷ್ಟು ಸಿಕ್ಕತ್ತೆ, ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಎಷ್ಟು ಸಿಕ್ಕತ್ತೆ ಅಂದ್ರೆ ನಾವು ಕಂಪೇರ್ ಮಾಡಕ್ಕಾಗಲ್ಲ, ಅಷ್ಟು ಪಟ್ಟು ವ್ಯತ್ಯಾಸಗಳಿರುತ್ತೆ. ಹಾಗನ್ಬಿಟ್ಟು ಅವನ್ಗೆ ಅಷ್ಟು ಕೊಡ್ತೀಯಾ, ಅವನು 8 ಅವರ್ ಕೆಲಸ ಮಾಡ್ತಾನೆ, ನನಗಿಷ್ಟೇ ಕೊಡ್ತೀಯಾ ಅಂತಂದ್ರೆ ನೀ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಆ ಇರೋ ಕೆಲಸನೂ ಕಳ್ಕೊಳ್ಬೇಕು. ಹಾಗಾಗಿ ನಮ್ಮ ಕರ್ಮಕ್ಕೆ ತಕ್ಕನಾದ ಫಲ ನಮಗೆ ಸಿಕ್ಕತ್ತೆ. ನಮ್ಗೆ ಏನ್ ಕರ್ಮ ಮಾಡೋದಿಕ್ಕೆ ಒದಗಿಸಿದಾನೋ ಭಗವಂತ, ಅಥವಾ ನಮಗೆ ಏನು ಒಂದು ಅವಕಾಶ ಸಿಕ್ಕಿದೆಯೋ ಅದನ್ನ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಅದಕ್ಕಿಂತ ಉತ್ತಮವಾದ ಫಲ ಸಿಗತ್ತೆ. ನಿಮಗೆ ಕೊಟ್ಟಿರೋ ಕೆಲಸ ಶ್ರದ್ಧೆಯಿಂದ ಮಾಡಿ, ನಿಮಗೆ ಪ್ರಮೋಷನ್ ಸಿಕ್ಕತ್ತೆ. ಹೆಚ್ಚಾಗಿ ನಿಮಗೆ ಒಂದು ತೃಪ್ತಿ ಇರುತ್ತೆ, ನನಗೆ ಈ ಕೆಲಸ ಕೊಟ್ಟಿರಪ್ಪ, ನಾನು ಈ ಕೆಲಸವನ್ನ ಚೆನ್ನಾಗಿ ಮಾಡಿದ್ದೀನಿ, ಅದಲ್ವಾ ನೆಮ್ಮದಿ ಬೇಕಾಗಿರೋದು.
30 ದಿವಸ ಆದ್ಮೇಲೆ ಒಂದು ಸಂಬಳ ಬರುತ್ತೆ. ಅದು ಫಿಕ್ಸ್ ಆಗ್ಬಿಟ್ಟಿದೆ. ನೀವು ಕೆಲಸ ಮಾಡಿದ್ರೆ ಮಾಡದೇ ಇದ್ರೂ ಅಷ್ಟು ಬರುತ್ತೆ ಅಂತಂದ್ರೆ, ನೀವು ಮಾಡದೇ ಇರೋದಕ್ಕೂ ಅದಕ್ಕೆ ಬೇರೆ ಫಲ ಇದೆ, ಮಾಡೋದಕ್ಕೂ ಬೇರೆ ಫಲ ಇದ್ದೇ ಇದೆ. ಹಾಗಾಗಿ ಮಾಡೋ ಕರ್ಮವನ್ನ ಶ್ರದ್ಧೆಯಿಂದ ಮಾಡ್ತಾ ಇರ್ಬೇಕು. ಯಾಕೆಂದ್ರೆ ನೀವು ಆ ಕೆಲಸನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇತ್ತು ಅಂದ್ರೆ ಮುಂದೆ ಇನ್ನೂ ಉತ್ತಮವಾದಂತಹ ಫಲ ಸಿಗುತ್ತೆ. ನಾನು ಮಾಡ್ಲಿ ಬಿಡ್ಲಿ ನನಗೆ ತಿಂಗಳ ತಕ್ಷಣ ಸಂಬಳ ಬರುತ್ತೆ ಅಂತ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಒಂದಲ್ಲ ಒಂದ್ ದಿವಸ ದುಷ್ಟ ಪರಿಣಾಮವನ್ನು ಎದುರಿಸಕ್ಕೆ ಸಿದ್ಧ ಆಗಿರ್ಬೇಕಾಗುತ್ತೆ. ಮುಂದೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಜ್ಞಾನಪಿ ಯೋಧ ವೀರ ಮಯಾ ಹತಾಂ ಸ್ವಂ ಜಹಿಮಾಂ ವ್ಯಥಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾ. ದ್ರೋಣಾಚಾರ್ಯರು, ಭೀಷ್ಮರು, ಜಯದ್ರಥ, ಕರ್ಣ ಮತ್ತು ಅನೇಕವಾದಂತಹ ಯೋಧರಿದಾರಲ್ಲ, ಅವರೆಲ್ಲರನ್ನು ಏನಾಗಿದ್ದಾರೆ ಅಥವಾ ನಾನು ಏನ್ ಮಾಡಿ ಅಂದ್ರೆ ನನ್ನಿಂದ ಹತರಾಗೋಗಿದ್ದಾರೆ. ಜಹಿ ಮಾಂ ವ್ಯಥಿಷ್ಠ, ನೀನು ವ್ಯಥೆ ಪಡೆದೇನೆ ಅವರನ್ನ ಯುದ್ಧದಲ್ಲಿ ಹೋರಾಟ ಮಾಡು, ಅವರ ವಿರುದ್ಧವಾಗಿ. ಸಪತ್ನರನ್ನು ನೀನು ಗೆಲ್ತೀಯ. ಅವರ ಅವ್ರನ್ನ ಒಬ್ಬ ರಾಜನ ಗೆದ್ರೆ ಹೇಗೆ ಒಂದು ರಾಜ್ಯದ ವಿರುದ್ಧ ಯುದ್ಧಕ್ಕೆ ಹೋದಾಗ ರಾಜನ್ ಗೆದ್ದ ರಾಜ್ಯದಲ್ಲಿ ಇರೋರ್ನೆಲ್ಲ ಗೆದ್ದ ಹಾಗಾಗುತ್ತೋ ಆ ರೀತಿಯಾಗಿ ಇವ್ರನ್ನ ನೀನು ಗೆದ್ದಾಗ ಇಡೀ ಎಲ್ಲ ಸಪತ್ನರನ್ನ ಗೆದ್ದ ಹಾಗೆ ಆಗತ್ತೆ. ಪತ್ನಿ ಸಮೇತರಾಗಿರ್ತಕ್ಕಂತಹ ಬೇರೆ ಬೇರೆ ಯೋಧರನ್ನ ಕೂಡ ನೀನು ಗೆದ್ದ ಹಾಗೆ ಆಗತ್ತೆ. ನಾನು ಆಲ್ರೆಡಿ ಇವ್ರನ್ನೆಲ್ಲ ಕೊಂದಾಗೋಗಿದೆ, ನಿಮಿತ್ತ ಮಾತ್ರದಿಂದ ಇದ್ದಾರೆ. ಕರ್ಮ ದೇಹ ಬಿದ್ದೋಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಸಮಯ ಬರಬೇಕು. ಮನುಷ್ಯ ಇರ್ತಾನೆ, ಆದ್ರೆ ಅವನ ಕೈಲಿ ಏನೂ ಕೆಲಸ ಮಾಡಕ್ ಆಗ್ತಾ ಇರಲ್ಲ, ಯಾವುದೇ ಪ್ರಭಾವ ಇರಲ್ಲ. ಹಾಗೆ ಹಣವಿಲ್ಲದವನು ಹೆಣಕ್ಕೆ ಸಮಾನ ಅಂತ ಲೋಕದಲ್ಲಿ ಹೇಳ್ತೀವಲ್ಲ, ಆದ್ರೆ ಅವನು ಹೆಣ ಆಗಿಲ್ಲ, ಬದುಕಿದಾನೆ. ಅದಕ್ಕೆ ಒಂದು ಹೇಳ್ತಾರೆ, ಊರಿಗೆ ಮನುಷ್ಯ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ ಅಂತ ಹೇಳಿ. ಹಾಗೆ ಇವರು ಬದುಕಿದ್ದಾರೆ, ಆದ್ರೆ ಇವರು ನಾನು ಬೇರೆ ತರದಲ್ಲಿ ಅಂದ್ರೆ ಅವರ ನಿಜವಾದಂತಹ ಜೀವನ ಇಲ್ಲ, ಉಸಿರಾಡ್ತಿದ್ದಾರೆ ಅಷ್ಟೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗೆ ನಾವು ಸತ್ಕರ್ಮವನ್ನ ಮಾಡದೇ ಇದ್ರೆ ಅಥವಾ ನಮಗೆ ಪ್ರಾಪ್ತವಾದಂತಹ ಕರ್ಮವನ್ನ ಸರಿಯಾಗಿ ಮಾಡದೇ ಇದ್ರೆ ನಾವು ಕೂಡ ಏನೋ ಜೀವಂತ ಶವ ಇದ್ದ ಹಾಗೆ. ಉಸಿರಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ, ಕುಡಿತಾ ಇರ್ತೀವಿ, ನಿತ್ಯ ಕರ್ಮಗಳನ್ನು ಮಾಡ್ತೀವಿ ಅಷ್ಟೇ, ಬೇರೆ ಏನು ಇಲ್ಲ. ಆದರೆ ನಮ್ಮ ಕೈಲಾದಂತಹ ಸಹಕಾರ ಉತ್ತಮ ಕಾರ್ಯಕ್ಕೆ ಯಾವಾಗ ತಪ್ಪು ಅನ್ಸುತ್ತೋ ಅದನ್ನು ವಿರುದ್ಧ ಮಾಡೋದು, ಇದು ಮಾಡಿದಾಗ ಅವನು ನಿಜವಾಗಿ ಬದುಕಿದ್ದ ಹಾಗೆ ಲೆಕ್ಕ. ಸಾಧ್ಯ ಆದಷ್ಟು ಇನ್ನೂ ಉತ್ತಮವಾದ ಕ್ರಿಯೆಗಳು ಮಾಡಿದ್ರೆ ಅವರು ಉತ್ತಮರು. ಇಲ್ಲ ಅಂದ್ರೆ ನಾವು ಯಥಾಶಕ್ತಿ ನೋಡಪ್ಪ ನಾನು ಇಷ್ಟು ಮಾಡ್ತೀನಿ ಸಹಾಯ ಅಂತ ಹೇಳಾದ್ರೂ ಮಾಡ್ಬೇಕು. ಮಾಡದೆ ಬದುಕಿರೋದ್ರಿಂದ ಏನು ಉಪಯೋಗ ಇಲ್ಲ. ಏಕೆಂದ್ರೆ ದುಡ್ಡಿಗೆ ಮೂರೇ ಅವಸ್ಥೆ, ಒಂದು ನಾವು ಉಪಯೋಗಿಸ್ಬೇಕು, ಇಲ್ಲ ದಾನ ಮಾಡಬೇಕು, ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ ಆಗಿ ನಾಶ ಆಗತ್ತೆ. ಮುಂದೆ ಸಂಜಯ ಮಾತಾಡ್ತಾನೆ, ಯಾಕೆಂದ್ರೆ ಇವನು ಕಾಮೆಂಟೇಟರ್ ಅಲ್ವಾ ಧೃತರಾಷ್ಟ್ರನ್ಗೆ, ಹಾಗಾಗಿ ಸಂಜಯ ಇಲ್ಲಿ ಮಾತಾಡ್ತಾ ಇದ್ದಾನೆ. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ತದ್ಗದ್ಗದಂ ಭೀತ ಪ್ರಣಮ್ಯ. ಏತತ್ ಶ್ರುತ್ವಾ, ಇದನ್ನ ಕೇಳಿದಂತಹ ಶ್ರುತ್ವಾ ವಚನಂ ಕೇಶವಸ್ಯ, ಈ ರೀತಿ ಯಾವಾಗ ಶ್ರೀಕೃಷ್ಣನಿಂದ ಅಥವಾ ಕೇಶವನಾಗಿರ್ತಕ್ಕಂತಹ ಕೃಷ್ಣನಿಂದ ಮಾತುಗಳು ಬಂತೋ ಅವಾಗ ಕೈಗಳನ್ನ ಜೋಡಿಸ್ಕೊಂಡು ಅಥವಾ ನಾವು ಕೈ ಕಟ್ಕೊಂಡು ಕಿರೀಟಮಾನಿ ಕಿರೀಟಿ ಅಂದ್ರೆ ಅರ್ಜುನನಿಗೆ ಅದು ಒಂದು ಹೆಸರು. ವೇಪಮಾನ, ನಡುಗ್ತಾ ಇದ್ದಾನೆ, ಬಹಳ ಹೆದರಿಕೆಯಿಂದ ಕೈ ಕಟ್ಕೊಂಡು ಅಥವಾ ಕೈ ಮುಕ್ಕೊಂಡು
ಗದ್ಗದನಾಗಿ ಭೀತ ಭೀತ ಭಯದಿಂದ ನಮಸ್ಕಾರವನ್ನು ಮಾಡ್ತಾ ಶ್ರೀಕೃಷ್ಣನ ಮುಂದೆ ಅರ್ಜುನ ನಿಂತ್ಕೊಂಡು ಹೇಳ್ತಾ ಇದ್ದಾನೆ. ಅರ್ಜುನ ವಾಚ ತಾನೇ ಹೃಕೇಶ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯ ಅನುರಜ್ಯತೆ ಚ ರಕ್ಷಾಂಸಿ ಭೀತ ನಿಕ್ಷೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ. ಹೇಳ್ತಾ ಇದ್ದಾನೆ, ಹೇ ಹೃಷಿಕೇಶ, ನಿನ್ನ ಒಂದು ಕೀರ್ತಿಯಿಂದ ಜಗತ್ ಪ್ರಹೃಷ್ಯ, ಈ ಜಗತ್ತು ಹರ್ಷಗೊಂಡಿದೆ ಮತ್ತು ಅನುರಜ್ಯತೆ ಅನುರಾಗದಿಂದ ರಕ್ಷಾಂಸಿ ಭೀತಾನಿ, ನನ್ನನ್ನ ಈ ಭೀತಿಯಿಂದ ರಕ್ಷಿಸು. ದಿಶೋದ್ರವಂತಿ ಸರ್ವೇ, ಎಲ್ಲ ಕಡೆಯಿಂದ ನಿನಗೆ ಸಿದ್ಧ ಸಂಘ ಸಿದ್ಧರ ಒಂದು ಗುಂಪುಗಳು ಏನಿದೆ ಅವೆಲ್ಲ ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ನಂತರ ಕಸ್ಮಾಚ್ಚ ತೇನ ನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸತಸತ್ತತ್ಪರಂ ಯತ್. ಕಸ್ಮಾಚ್ಚ ತೇ ನ ನಮೇರನ್ ಮಹಾತ್ಮನ್, ಎಲೈ ಮಹಾತ್ಮನೇ, ಬ್ರಹ್ಮನಿಗಿಂತ ಕೂಡ ನೀನು ದೊಡ್ಡವನಾಗಿದೀಯಾ. ಗರೀಯಸೆ ಬ್ರಹ್ಮಣೋಪ್ಯಧಿಕರ್ತೆ, ಆದಿಕರ್ತೆ, ಆದಿಕರ್ತೃ ಅಂತ ನಾವೇನು ಅನ್ಕೊಂಡಿದೀವಿ, ಬ್ರಹ್ಮ ಅವನಿಗಿಂತ ನೀನು ದೊಡ್ಡವನು. ಅನಂತ ದೇವೇಶ, ಆದಿ ಅಂತ್ಯ ಎರಡು ಇಲ್ಲದೆ ಇರ್ತಕ್ಕಂತಹ ದೇವತೆಗಳಿಗೆ ನೀನು ದೇವರು, ಅಧ್ಯಕ್ಷ. ಜಗನ್ನಿವಾಸ, ಎಲ್ಲ ಲೋಕಗಳು ಕೂಡ ನಿನ್ನಲ್ಲಿ ಆಶ್ರಯವನ್ನ ಹೊಂದಿದೆ. ತ್ವಂ ಅಕ್ಷರಂ ಸದಸತ್ ತತ್ಪರಂ ಯತ್, ನೀನೇನಾಗಿದೆಯಾ, ಅಕ್ಷರವಾಗಿದೆಯಾ ಅಂದ್ರೆ ಕ್ಷರ, ಕ್ಷರ ಅಂದ್ರೆ ನಾಶ, ನಾಶವಿಲ್ಲದೆ ಇರ್ತಕ್ಕಂತಹ ನೀನು ನನಗೆ ಅಭಯವನ್ನ ಕೊಡು ಅಂತ ಹೇಳಿ ಪರಿಯಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾನೇ ಇದ್ದಾನೆ ಅರ್ಜುನ. ತಿರುಗಾನು ಕೂಡ ಭಗವಂತನ ಈ ರೀತಿಯಾಗಿ ಹೊಗಳ್ತಾ ಇದ್ದಾನೆ. ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತದಂ ವಿಶ್ವಮನಂತರೂಪ. ತ್ವಂ ಆದಿದೇವ, ನೀನು ಆದಿ, ಎಲ್ಲರಿಗೂ ಎಲ್ಲದಕ್ಕೂ ಆದಿಯಾಗಿರ್ತಕ್ಕಂತಹ ಪುರುಷ ನೀನು. ಪುರುಷ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿಯೂ ನೀವು ವಾಸ ಮಾಡ್ತಕ್ಕಂತಹವನು ನೀನು. ಪುರಾಣ ಅಂದ್ರೆ ನೀನು ಬಹಳ ಹಳಬ ನೀನು. ಸೋಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ನೀನು ಆ ವಿಶ್ವಕ್ಕೆ ಏನಾಗಿದೀಯಾ, ಕೊಡ್ತಕ್ಕಂಥವನು ಆಗಿದೀಯ. ಅಂದ್ರೆ ಇಲ್ಲಿ ಏನೇನನ್ನ ಕೊಡಬೇಕು ಅಂತಕ್ಕಂಥದ್ದು ಇದೆಯೋ ಅದೆಲ್ಲವೂ ನಿನ್ನಲ್ಲೇ ಇದೆ. ಹೇಗೆ ಅಂತಂದ್ರೆ ಎಲ್ಲ ಕಡೆಯಲ್ಲೂ ನೀನಿದೆಯಾ ಅಥವಾ ನಿನ್ನಲ್ಲಿ ಎಲ್ಲವೂ ಇದೆ ಅಂತಂದ್ರೆ ನಾವಿಲ್ಲೇನ್ ಪಡ್ಕೊಂಡ್ರು ಕೂಡ ಅದು ನಿನ್ನಿಂದನೇ ಪಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ನಿಧಾನಂ, ನಿಧಾನಂ ಅನ್ನೋದಕ್ಕೆ ಕೊಡ್ತಕ್ಕಂಥವನು ನೀನು ಅಥವಾ ನಿನ್ನಲ್ಲೇ ಎಲ್ಲವೂ ಇಡಲ್ಪಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೇತ್ತಾಸಿ ವೇದ್ಯಂ ಚ ಪರಂಚ ಧಾಮ, ನೀನು ವೇದ್ಯ, ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ನೀನೇ ಆಗಿದೆಯಾ, ಅಥವಾ ನಿನ್ನ ತಿಳ್ಕೊಂಡು ಎಲ್ಲವನ್ನು ತಿಳ್ಕೊಂಡ ಹಾಗೆ ಆಗತ್ತೆ. ನೀನೆಲ್ಲವನ್ನು ತಿಳ್ಕೊಂಡಿದ್ಯಾ, ನಿನ್ನ ನಾವು ತಿಳ್ಕೊಂಡ್ರೆ ಏನಾಯ್ತು, ನಾವು ಕೂಡ ಎಲ್ಲನ್ನ ತಿಳ್ಕೊಂಡ ಹಾಗೆ ಆಯ್ತು. ಚ ಪರಮಂಚ ಧಾಮ, ಪರಮ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಆಶ್ರಯ ಸ್ಥಾನ ಯಾರು ಅಂತಂದ್ರೆ ಅದು ನೀನೇ ಆಗಿದೆಯಾ. ತ್ವಯಾಕೃತಂ ವಿಶ್ವಂ ಅನಂತ ರೂಪ, ಹಾಗಾಗಿ ಈ ವಿಶ್ವವು ನಿನ್ನಿಂದ ಏನಾಗಿದೆ, ಈ ಭಯಂಕರ ರೂಪವನ್ನು ನೋಡಿ ಬಹಳ ಹೆದರ್ಕೊಂಡ್ಬಿಟ್ಟಿದೆ, ತತ್ತರಿಸ್ತಾ ಇದೆ. ವಾಯುರ್ ಯಮೋ ಅಗ್ನಿವರುಣ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆ ಅಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅರ್ಜುನ ಹೇಳ್ತಾ ಇದ್ದಾನೆ,
ವಾಯು, ಯಮ, ಅಗ್ನಿ, ವರುಣ, ಶಶಾಂಕ ಅಂದರೆ ಚಂದ್ರ, ಪ್ರಜಾಪತಿ ಅಂದರೆ ಬ್ರಹ್ಮ, ಪ್ರಪಿತಾಮಹಶ್ಚ ಪ್ರಪಿತಾಮಹನಾಗಿರ್ತಕ್ಕಂತಹ ಇವರೆಲ್ಲರೂ ಏನಾಗಿದ್ದಾರೆ, ನಮೋ ನಮಸ್ತೆಸ್ತು ಸಹಸ್ರಕೃತ್ವ, ನಿನಗೆ ಪದೇ ಪದೇ ನಮಸ್ಕಾರವನ್ನ ಮಾಡ್ತಾ, ಭೂಯೋ ಭೂಯೋ ನಮಸ್ಕಾರ, ಭೂಯೋ ಭೂಯೋ ಅಂದ್ರೆ ಪದೇ ಪದೇ ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ನಾನು ನಿನಗೆ ನಮಸ್ಕಾರವನ್ನ ಮಾಡ್ತೀನಿ, ನೀನು ನಿನ್ನ ಒಂದು ವಿರಾಟ್ ಸ್ವರೂಪವನ್ನ ಉಪಸಂಹಾರ ಮಾಡ್ಕೊ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಃ ಪುರಸ್ತಾದರ ಪೃಷ್ಠದಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೇದ್ಯಾಮಿದ ವಿಕ್ರಮಸ್ತ್ವಂ ಸರ್ವಸಮಾಪ್ನೋಷಿ ತತೋಸಿ ಸರ್ವಃ. ನಮಃ ಪುರಸ್ತಾದ್ ಅಥ ಪೃಷ್ಠತಸ್ತೆ, ನಿನಗೆ ಮುಂದ್ಗಡೆಯಿಂದನೂ ನಮಸ್ಕಾರವನ್ನ ಮಾಡ್ತೇನೆ, ಹಿಂದ್ಗಡೆಯಿಂದನೂ ನಿನಗೆ ನಮಸ್ಕಾರವನ್ನು ಮಾಡ್ತೇನೆ. ನಮೋಸ್ತುತೆ ಸರ್ವತ ಏವ ಸರ್ವೇ, ನಿನಗೆ ಎಲ್ಲ ಕಡೆಯಿಂದ ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಯಾಕೆ ಹಿಂದೆಯಿಂದ ಯಾಕೆ ನಮಸ್ಕಾರ ಮಾಡಬೇಕು, ಆ ಕಡೆ ಈ ಕಡೆ ಪಕ್ಕದಿಂದ ಯಾಕೆ ಮಾಡಬೇಕು ಅಂದ್ರೆ, ಅವನು ಸರ್ವಶಕ್ತ. ನಾವು ಬರೀ ಕಣ್ಣು ನಾವು ಮುಂದೆ ಇರೋದ್ರಿಂದ ಮುಂದೆ ಇರೋದು ಮಾತ್ರ ಕಾಣುತ್ತೆ, ಅದು ನೆಟ್ಟಿ ಕಾಣಲ್ಲ, ವಯಸ್ಸಾಗ್ತಾ ಆಗ್ತಾ ಅಲ್ವಾ, ಪವರ್ ಡೌನ್ ಆಗ್ಬಿಡುತ್ತೆ. ಆದ್ರೆ ಅವನು ಸರ್ವೇಶ್ವರ, ಸರ್ವಶಕ್ತನಾಗಿದ್ದರಿಂದ ಎಲ್ಲ ಕಡೆಯಿಂದನೂ ಅವನು ನೋಡೋದಕ್ಕೆ, ಎಲ್ಲ ಕಡೆಯಿಂದನೂ ಅವನು ಕೆಲಸವನ್ನ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಅನಂತ ವೀರ್ಯ, ನೀನು ಇನ್ನೆಂಥವನು ಅಂತಂದ್ರೆ, ವೀರ್ಯ ಅಂದರೆ ಶಕ್ತಿ, ಅನಂತ, ಅದಕ್ಕೆ ಎಣಸೋದಕ್ಕೆ ಆಗಲ್ಲ ಎಷ್ಟು ಶಕ್ತಿ ಇದೆ ಅಂತ ಹೇಳಿ, ಅಷ್ಟೊಂದು ಶಕ್ತಿಶಾಲಿ ನೀನು. ನಮಗೆಲ್ಲ ಏನಾಗ್ಬಿಟ್ಟಿದೆ, ಈಗ ಭಾರವನ್ನ ಎತ್ತದೆ, ಜಾಸ್ತಿ ದೂರ ನಡಿದೇನೆ, ಜಾಸ್ತಿ ದೂರ ನಡೆಯಕ್ಕೂ ಆಗಲ್ಲ, ಒಂದ್ ಸಣ್ಣ ಭಾರನು ಎತ್ತಕ್ಕಾಗಲ್ಲ. ನಮ್ದು ವೀರ್ಯ ಇಷ್ಟೇ, ಅಂದ್ರೆ ಶಕ್ತಿ ನಮ್ದು ಇಷ್ಟೇನೆ. ಅಮಿತ ವಿಕ್ರಮಸ್ತ್ವಂ, ನಿನ್ನ ವಿಕ್ರಮನ್ನ ಹೇಳೋದಕ್ಕಾಗಲ್ಲ, ಅದು ಮಿತಿ ಇಲ್ಲದ್ದು. ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ, ಸರ್ವವನ್ನು ನೀನು ವ್ಯಾಪಿಸ್ಕೊಂಡ್ರಿಂದ ಸರ್ವ ಆಗಿದೆಯಾ ನೀನು, ಹಾಗಾಗಿ ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪರಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಯಥೋ ಅಹಂ ತುನ್ಮ ಆತ್ಮ ಪರಿಜ್ಞಾನ, ಹಾಗಾಗಿ ನಿನಗೆ ನಾನು ಪುನಃ 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 ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮುಂದೆ ಕೂಡ ಸ್ತೋತ್ರವನ್ನ ಮಾಡ್ತಾನೆ ಇದ್ದಾನೆ ಅರ್ಜುನ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಇನ್ನು ನಾನೇನ್ ಅನ್ಕೊಂಡ್ಬಿಟ್ಟಿದ್ದೆ, ಸಖ ಇತಿ, ನನ್ನ ಸ್ನೇಹಿತ ಇವನು ಅಂತೇಳಿ. ನಾವೇನ್ ಮಾಡ್ತೀವಿ, ಸ್ನೇಹಿತರು ಅಂದ್ರೆ ಸಲಿಗೆಯಿಂದ ಇರ್ತೀವಿ ಅಲ್ವಾ, ಹೋಗು ಬಾ ಅಂತೀವಿ, ತಮಾಷೆಗೆ ಮಗನೇ ಅಂತೀವಿ, ಏನೇನೋ ಮಾತಾಡ್ತೀವಿ. ಹಾಗಾಗಿ ನಿನ್ನ ಸಖ ಅನ್ಕೊಂಡ್ಬಿಟ್ಟಿದ್ದೆ. ಮತ್ತು ಮತ್ವ ಪ್ರಸಭಂ ಯದುಕ್ತಂ, ಹಾಗಾಗಿ ನಿನ್ನ ಅರಿಯದೇನೆ ಏನಾದ್ರು ಮಾತಾಡಿದ್ರೆ ನನಗೆ ಕ್ಷಮಿಸ್ಬೇಕು. ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಏತಿ, ವಂಶದಲ್ಲಿ ಹುಟ್ಟಿರೋದ್ರಿಂದ ಯಾದವ, ನಮ್ಮ ಕಷ್ಟವನ್ನೆಲ್ಲವನ್ನು ಕರ್ಷತಿ ಇತಿ ಕೃಷ್ಣ, ತಮ್ಮ ಸಂಕಷ್ಟವನ್ನ ಎಳೆದುಕೊಂಡ್ಬಿಡ್ತಾನಂತೆ, ಎಳೆದು ಸುಟ್ಟಾಕನಂತೆ. ಹಾಗಾಗಿ ಅವನು ಕೃಷ್ಣ ಅಂತ ಹೇಳಿ. ಹೇ ಸಖ, ಹೇ ಮಿತ್ರ, ಅಜಾನತ ಮಹಿಮಾನಾಂ ತವ ಇದಂ, ನಿನ್ನ ಈ ಒಂದು ಮಹಿಮೆ ಏನಿದೆಯೋ ಅದನ್ನು ನಾನು ತಿಳ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಮಯಾ ಪ್ರಮಾದ ಪ್ರಣಯೇನ ವಾಪಿ, ನನ್ನಿಂದ ಏನಾಗಿದೆ, ತಪ್ಪುಗಳು ಆಗಿದೆ. ಪ್ರಣಯೇನ ವಾಪಿ, ನಿನ್ ಜೊತೆ ಮಾತಾಡ್ಬೇಕಾದ್ರೆ ಏನೇನು ತಪ್ಪಾಗಿರುತ್ತೋ ಅದೆಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಹೆಚ್ಚಾವಹಾಸಾರ್ಥಮಸತ್ಕೃತೋಪ್ಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋ ಅಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಂ ಪ್ರಮೇಯಂ. ಯಜ್ಞಾವಹಾಸಾರ್ಥ ಮಸತ್ಕೃತೋ ಅಸ್ತಿ, ಹೇ ಕೃಷ್ಣ, ಏನಾಗಿದೆ, ನಿನ್ನ ಹೆಚ್ಚ ವಹಾಸ, ನಾವು ಒಟ್ಟಿಗೆನೆ ಇದ್ದಾಗ ನನ್ನ ವಯಸ್ಸಿನವನು ಅಂತ ತಿಳ್ಕೊಂಡು ನಿನ್ನನ್ನ ತಿರಸ್ಕರಿಸಿ ಜೋರಾಗಿ ಹೇ ಕೃಷ್ಣ, ಹೇ ಯಾದವ ಅಂತ ಹೇಳಿದೀನಿ.
ಅದನ್ನ ನೀನು ಕ್ಷಮಿಸ್ಬೇಕು. ವಿಹಾರ ಜೊತೆಯಲ್ಲಿ ಓಡಾಡ್ಬೇಕಾದ್ರೆ, ಜೊತೆಯಲ್ಲೇ ಮಲ್ಕೊಳ್ತಾ ಇದ್ದಾಗ, ಕೂತ್ಕೊಳ್ತಿದ್ದಾಗ, ಊಟವನ್ನು ಮಾಡ್ತಿದ್ದಾಗ, ಅಥವಾ ಯಾವುದೇ ಒಂದು ನಾವು ಏಕಾಂತದಲ್ಲಿ ನಾವಿಬ್ಬರೇ ಇದ್ದಾಗ ನಿನ್ನನ್ನ ನಾನು ಯಾರು ಜರ್ದಿದ್ರೆ ಅಚ್ಯುತ ತತ್ ತತ್ ಸಮಕ್ಷಂ ಅದೆಲ್ಲವನ್ನು ಕ್ಷಮಿಸ್ಬೇಕು ಅಂತ ಹೇಳಿ ಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ ಶ್ರೀಕೃಷ್ಣನ ಅರ್ಜುನ. ತತ್ ಸಮಕ್ಷಂ ಇನ್ನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಕ್ಷಮೆಯನ್ನ ಮಾಡು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಇದು ಸಹಜ. ನಾವು ಸ್ನೇಹಿತರು ಅಂದಾಗ ಏಕವಚನದಲ್ಲೂ ಮಾತಾಡ್ತೀವಿ, ಸಲಿಗೆಯಿಂದ ಎಲ್ಲ ಮಾಡಿರ್ತೀವಿ. ಅದೆಲ್ಲ ನಮಗೆ ಅನುಭವದಲ್ಲಿದೆ, ಸ್ನೇಹದಲ್ಲಿ ಸಲಿಗೆ ಇದ್ದಾಗ ಹೇಗಿರ್ತೀವಿ ಅಂತ ಹೇಳಿ. ಹಾಗಾಗಿ ಅವನ ಒಂದು ವಿರಾಟ್ ಸ್ವರೂಪವನ್ನ ನೋಡಿದಾಗ ಅವನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ ಅರ್ಜುನ ಶ್ರೀಕೃಷ್ಣಂಗೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಸ್ಯ ಗುರುರ್ಗರೀಯಾನ್ ನ ತತ್ಸಮೋಸ್ತ್ಯಭ್ಯಧಿಕ ಕುತೋ ಅನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ನೀನು ಈ ಚರ ಮತ್ತು ಅಚರ ಅಂತ ಏನು ನಾವು ವಿಭಾಗವನ್ನು ಮಾಡ್ತೀವಿ, ಅದೆಲ್ಲದಕ್ಕೂ ತಂದೆ ನೀನೇ ಆಗಿದೀಯ. ಚರ ಅಂತಂದ್ರೆ ಈ ಬೆಟ್ಟ ಗುಡ್ಡಗಳೆಲ್ಲ ಒಂದೇ ಕಡೆ ಇರುತ್ತೆ ಅಲ್ವಾ, ಮರ ಇವೆಲ್ಲ ಏನು ಓಡಾಡಲ್ಲ, ನಂತರ ಒಂದೇ ಕಡೆ ಇರುತ್ತೆ. ಮತ್ತು ಅಚರ ಚರ ಅಂದ್ರೆ ಚಲಿಸೋದು, ಅಚರ ಅಂದ್ರೆ ಒಂದೇ ಕಡೆ ನಿಂತಿರ್ತಕ್ಕಂಥದ್ದು. ಪಶು ಪಕ್ಷಿ ಪ್ರಾಣಿ ಇವೆಲ್ಲ ಓಡಾಡುತ್ತವಲ್ವಾ, ಹಾಗೆ ಅವೆಲ್ಲ ಚರಗಳು. ಅಚರಗಳು ಬೆಟ್ಟ ಗುಡ್ಡ ಮರ ಇತ್ಯಾದಿಗಳು. ಅದಕ್ಕೆಲ್ಲ ನೀನು ತಂದೆ ಆಗಿದ್ದೀಯ. ಏಕೆಂದ್ರೆ ಆ ಭಗವಂತನ ದಯೆಯಿಂದ ತಾನೇ ಅದೆಲ್ಲ ಉಂಟಾಗಿರೋದು. ಹಾಗಾಗಿ ತಂದೆ ಆಗಿದ್ದೀಯಾ. ನೀನೇನಾಗಿದೀಯಾ, ತ್ವಮಸ್ಯ ಪೂಜ್ಯಶ್ಚ, ನೀನು ಪೂಜ್ಯನಾಗಿದ್ದೀಯಾ, ಗುರೋರ್ಗರಿಯ, ಗುರುವೂ ಆಗಿದ್ದೀಯಾ. ಮತ್ತು ನ ತ್ವತ್ ಸಮೋ ಅಸ್ತಿ ಅಭ್ಯಧಿಕ, ನಿನಗೆ ಸಮನಾಗಿರ್ತಕ್ಕಂಥವರು ಯಾರು ಇಲ್ಲವೇ ಇಲ್ಲ. ಬೇರೆ ಯಾರೂ ಕೂಡ ನಿನಗಿಂತ ಹೆಚ್ಚಿನವರಾಗ್ಲಿ ಇರೋದಕ್ಕೆ ಸಾಧ್ಯ. ನೀನು ಸಮಾನ ಇಲ್ಲ ಅಂದಮೇಲೆ ನಿನಗಿಂತ ಹೆಚ್ಚಿನವರಿರೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಹಾಗಾಗಿ ಏನ್ ಹೇಳ್ತಾ ಇದ್ದಾನೆ ಮುಂದೆ ಅರ್ಜುನ, ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೇಶ ಮೇದ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಹಾಗಾಗಿ ನಾನು ನೀನೆಲ್ಲವೂ ಆಗಿರೋದ್ರಿಂದ ನಾನು ನಿನಗೆ ಪ್ರಣಾಮವನ್ನ ಮಾಡ್ತಾ ಇದ್ದೀನಿ. ಕಾಯಂ, ಈ ದೇಹವನ್ನ ಬಗ್ಗಿಸಿ ನಿನಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನೀನು ನನಗೆ ಪ್ರಸಾದೀಯೆ ಅಂತಂದ್ರೆ ಕ್ಷಮೆಯನ್ನ ಮಾಡಬೇಕು, ಅನುಗ್ರಹವನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹು, ಹೇಗೆ ತಂದೆಯು ಮಗನನ್ನ ಕ್ಷಮಿಸ್ತಾನೋ, ಗೆಳೆಯನ್ನ ಇನ್ನೊಬ್ಬ ಗೆಳೆಯನನ್ನ ಕ್ಷಮೆ ಮಾಡ್ತಾನೋ, ಪ್ರಿಯತಮೆಗೆ ಹೇಗೆ ಸಹಿಸ್ಕೊಳ್ತಾನೋ ಆ ರೀತಿಯಾಗಿ ನೀನು ಕೂಡ ನನ್ನ ಸಹಿಸ್ಕೊಳ್ಬೇಕು ಅಂತ ಹೇಳಿ ಪರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಅದೃಷ್ಟ ಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವಿತ್ತಂ ಮನೋ ಮೇ ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅದೃಷ್ಟ ಪೂರ್ವಂ ಹೃಷಿತೋ ಅಸ್ಮಿ ದೃಷ್ಟ್ವಾ, ಮುಂಚೆ ಅದೃಷ್ಟ ಅಂದ್ರೆ ನೋಡಿಲ್ದಿರ್ತಕ್ಕಂಥದ್ದನ್ನ ನಾನು ನಿನ್ನಲ್ಲಿ ನೋಡಿದೆ. ಅಂದ್ರೆ ಈ ವಿಶ್ವರೂಪವನ್ನು ನೋಡಿರ್ಲಿಲ್ಲ, ಆ ವಿಶ್ವರೂಪವನ್ನ ನಿನ್ನಲ್ಲಿ ನೋಡಿ ಹೃಷಿತೋ ಅಸ್ಮಿ, ಬಹಳ ಸಂತೋಷವನ್ನು ಪಟ್ಟಿದ್ದೇನೆ. ಜೊತೆಗೆ ಭಯೇನ ಚ ಪ್ರವ್ಯಥಿತಂ ಮನೋಮೆ, ನನ್ನ ಮನಸ್ಸು ಬಹಳ ಭಯದಿಂದ ಕಂಪಿಸ್ತಾ ಇದೆ. ಯಾಕೆಂದ್ರೆ ದೊಡ್ಡದಾದಂತಹ ಒಂದೇನೋ ಪ್ರಾಣಿನೋ ಪಕ್ಷಿನೋ ಸಡನ್ನ ನೋಡ್ಬಿಟ್ಟಾಗ ಹೇಗೆ ನಮಗೆ ಭಯ ಉಂಟಾಗತ್ತಲ್ಲ, ಹಾಗೆ ಅನೇಕ ವಿಧವಾದಂತಹ ಶಿರಸ್ಸು ತೋಳುಗಳು ಎಲ್ಲ ಇರ್ತಕ್ಕಂತಹ ರೂಪ ನೋಡಿದಾಗ ಏನಾಗತ್ತೆ, ಭಯ ಆಗೇ ಆಗತ್ತೆ. ಅದನ್ನ ಎಲ್ಲಿ ಕೇಳಿಸ್ಬೋದಾಗನೆ, ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹಾಗಾಗಿ
ನಿನ್ನ ಸೌಮ್ಯವಾದ ರೂಪವನ್ನು ತೋರಿಸಿ ನನ್ನನ್ನು ರಕ್ಷಿಸಬೇಕು. ಇಡೀ ಜಗತ್ತಿಗೆ ನೀನು ಆಧಾರಭೂತನಾಗಿದ್ದೇಯೇ ಅಂಥೇಳಿ ಕೇಳ್ಕೊಳ್ತಾ ಇದ್ದಾನೆ. ಮುಂದೆ ಕೇಳ್ತಾನೆ, ಕಿರೀಟಿನಂ ಗದಿನಂ ಚಕ್ರಹಸ್ತಮಿಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ನೀನು ಕೇವಲ 4 ತೋಳುಗಳುಳ್ಳವನಾಗಿ ಕಿರೀಟ, ಗದೆ, ಶಂಖ, ಚಕ್ರ, ಅಭಯ ಹಸ್ತವನ್ನು ಉಳ್ಳವಂತಾಗಿರ್ತಕ್ಕಂತಹ ಸೌಮ್ಯ ರೂಪದಿಂದ ನನಗೆ ದರ್ಶನವನ್ನು ಕೊಡು ಸಾಕು. ಇನ್ನ ಈ ವಿರಾಟ್ ಸ್ವರೂಪವನ್ನ ನೋಡಿ ನನಗೆ ಬಹಳ ಭಯ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೆ ಮುಂದೆ ಭಗವಂತ ಹೇಳ್ತಾನೆ, ಮಯಾ ಪ್ರಸನ್ನೇನ ತವಾರ್ಜುನ ಇದಂ ರೂಪಂ ಪರಂ ದರ್ಶಿತಮಾತ್ಮಯೋಗ ತೇಜೋಮಯಂ ವಿಶ್ವಮನಂತ ಮಾಧ್ಯಂ ಯನ್ಮೇ ತದನ್ಯೇನ ನ ದೃಷ್ಟಪೂರ್ವಂ. ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗ. ಹೇ ಅರ್ಜುನ, ಪ್ರಸನ್ನನಾದ ನನ್ನ ಈ ತೇಜೋಮಯ ಮತ್ತು ಅನಂತವಾಗಿರತಕ್ಕಂತಹ ಆದಿಯಾಗಿರ್ತಕ್ಕಂತಹ ವಿಶ್ವರೂಪ ನನ್ನ ಯೋಗದಿಂದ, ಅಂದ್ರೆ ಅವನು ಶ್ರೀಕೃಷ್ಣ ಮನಸ್ಸು ಮಾಡೋದ್ರಿಂದ ಅವನಿಗೆ ದರ್ಶನ ಮಾಡೋದಕ್ಕೆ ಆಯ್ತು. ಇದನ್ನ ತೇಜೋಮಯ ವಿಶ್ವಂ ಅನಂತ ಮಾಧ್ಯಂ ಯನ್ಮೇ ತ್ವದ್ ಅನ್ಯೇನ ನ ದೃಷ್ಟಪೂರ್ವಂ. ಇದನ್ನ ಮುಂಚೆ ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇದು ಶ್ರೀಕೃಷ್ಣನ ಅನುಗ್ರಹದಿಂದ, ಅವನ ಸಂಕಲ್ಪದಿಂದ ಮಾತ್ರ ಇವನಿಗೆ ನೋಡೋದಕ್ಕೆ ಸಾಧ್ಯ ಆಯ್ತು. ನಮಗೆ ದೈವದ ಒಂದು ಸಂಕಲ್ಪ ಇದ್ರೆ ಮಾತ್ರ ಏನಾದ್ರೂ ಸಿಕ್ಕತ್ತೆ, ಇಲ್ಲರೆ ಸಿಕ್ಕದಿಲ್ಲ. ಯಾಕೆಂದ್ರೆ ಕೊಡೋವನು, ತಗೊಳ್ಳೋನು, ರಕ್ಷಿಸೋನು ಎಲ್ಲವೂ ಅವನೇ ಆಗಿರೋದ್ರಿಂದ. ಅದನ್ನ ಇಲ್ಲಿ ಅರ್ಜುನ ಮೂಲಕ ನಮಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಏನೋ ಒಂದು ಸಿಕ್ತು ಅಂದ್ರೂ ಕೂಡ ಅವನ ಅನುಗ್ರಹ, ಏನೋ ಒಂದು ಹೋಯ್ತು ಅಂದ್ರೂ ಕೂಡ ಅವನ ಒಂದು ಸಂಕಲ್ಪ, ಎಲ್ಲವೂ ಅವನ ಸಂಕಲ್ಪದಿಂದಲೇ ನಡೆಯುತ್ತೆ ಅನ್ನೋದನ್ನ ಮನಸ್ಸಿಗೆ ತಗೊಂಡ್ಬಿಟ್ರೆ ನಮಗೂ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ವೇದ ಯಜ್ಞಾಧ್ಯಯನೈರ್ವಾದಾನೈರ್ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯಹಂ ಪ್ರಲೋಕೆ ದ್ರಷ್ಟುಂ ತದನ್ಯೇನ ಕುರು ಪ್ರವೀರ. ನ ವೇದ ಯಜ್ಞ ಅಧ್ಯಯನ ನ ದಾನೈಃ ನ ಚಕ್ರಿಯಾಭಿರ್ನ ತಪೋಭಿ ಉಗ್ರೈಃ ಏವಂ ರೂಪಃ ಶಕ್ಯ ಅಹಂ ಲೋಕೆ ದ್ರಷ್ಟುಂ ತ್ವದ್ ಅನ್ಯೇನ ಕುರುಪ್ರವೀರ. ಹೇ ಕುರುಪ್ರವೀರ, ಕುರುವಂಶದಲ್ಲಿ ಮುಖ್ಯನಾಗಿರ್ತಕ್ಕಂತಹ ಹೇ ಅರ್ಜುನ, ನನ್ನ ಈ ಒಂದು ವಿಶ್ವರೂಪವನ್ನು ನೋಡೋದಕ್ಕೆ ವೇದಾಧ್ಯಯನವನ್ನು ಮಾಡಿದ್ರಿಂದಾಗಲಿ, ಅಥವಾ ಯಜ್ಞಯಾಗಾದಿಗಳನ್ನು ಮಾಡಿದ್ರಿಂದಾಗಲಿ, ಅಥವಾ ದಾನವನ್ನು ಕೊಟ್ಟಿದ್ರಿಂದಾಗಲಿ, ಅಥವಾ ಯಾವುದೋ ಒಂದು ಕೆರೆ ಕಟ್ಟೆ ಬಾವಿ ಇತ್ಯಾದಿ ಜನೋಪಯೋಗಿ ಕೆಲಸವನ್ನ ಮಾಡಿಸಿದ್ರಿಂದಾಗಲಿ, ಅಥವಾ ಉಗ್ರ ತಪಸ್ಸನ್ನ ಮಾಡಿದ್ರಿಂದಾಗಲಿ ಈ ಒಂದು ವಿಶ್ವರೂಪವನ್ನು ನೋಡೋದಕ್ಕೆ ಮನುಷ್ಯನಿಗೆ ಸಾಧ್ಯವೇ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳೇ ಬಿಟ್ಟ ಕೃಷ್ಣ. ಎಷ್ಟು ಪುಣ್ಯ ಮಾಡಿರ್ಬೇಕು ಅರ್ಜುನ. ಯಾಕೆಂದ್ರೆ ವೇದಾಧ್ಯಯನವನ್ನ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಪೂರ್ವ ಪುಣ್ಯ ಇರಬೇಕು. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ, ಅದು ನಮಗೆ ತಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ. ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೂ ಪೂರ್ವ ಪುಣ್ಯ ಇರಬೇಕು. ಆದ್ರೆ ಇದು ಎಷ್ಟೆಲ್ಲ ಮಾಡಿದ್ರು ಕೂಡ ವಿಶ್ವರೂಪವನ್ನ ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನಾವು ನೇರವಾಗಿ ಸಾಕ್ಷಾತ್ ವಿಶ್ವರೂಪ ದರ್ಶನವನ್ನ ಮಾಡಕ್ಕಾಗದಿದ್ರು ಆ ವಿಶ್ವರೂಪ ದರ್ಶನ ಅನ್ನೋ ಅಧ್ಯಾಯವನ್ನಾದ್ರೂ ಚಿಂತನೆ ಮಾಡೋದಕ್ಕೆ, ಶ್ರವಣ ಮಾಡೋದಕ್ಕೆ, ಪಠಣ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಅವನಿಗೆ ಕೃತಜ್ಞತೆಯನ್ನ ಹೇಳಬೇಕು ಅಲ್ವಾ. ಎದುರುಚ್ಛಾ ಲಾಭಂ ಅಂತ ಹೇಳಿ ಹೇಳ್ತಾರೆ. ಎದುರುಚ್ಛಾ ಲಾಭಂ ಅಂದ್ರೆ ಏನೋ, ನಮಗೆ ಏನು ಸಿಕ್ಕತ್ತೋ ಅದರಲ್ಲಿ
ಸಂತೋಷವನ್ನ ಪಡಬೇಕು, ಅದನ್ನ ಕಲಿಬೇಕು. ದಾಸರು ಹೇಳಿದಾಗೆ ಇಷ್ಟಾದರೆ ಅಷ್ಟೆಂಬ ಬಯಕೆ, ಅಷ್ಟಾದರೆ ಮತ್ತಷ್ಟೆಂಬ ಬಯಕೆ ಅಲ್ವಾ. ಬಡತನಕ್ಕೆ ಕುಂಬುವ ಚಿಂತೆ, ಉಂಬುವುದಾದರೆ ಕೊಂಬುವ ಚಿಂತೆ, ಕೊಂಬುವುದಾದರೆ ಹಿಂಡಿದ ಚಿಂತೆ, ಹಿಂಡಿದಾದರೆ ಮಕ್ಕಳ ಚಿಂತೆ. ಹೀಗೆ ಚಿಂತೆ ಅಂತಕ್ಕಂಥದ್ದು ಮುಗಿಯದೇ ಇಲ್ಲ. ಫಸ್ಟ್ ಯಾರು ಬಡವ ಆಗ್ತಾನೆ ಅವನಿಗೆ ಊಟ ಸಿಕ್ಕರೆ ಸಾಕು ಅಂತ ಇರ್ತಾನಂತೆ. ಊಟ ಸಿಕ್ಕಿದ ಮೇಲೆ ಕೊಂಬುವ ಚಿಂತೆ, ನಾ ಅದ್ ತೊಳ್ಬೇಕು ಇದು ತೊಳ್ಬೇಕು ಅಂತ ಆಸೆ ಹುಟ್ಟು. ಅದು ಆಯ್ತು ಅಂತಂದ್ರೆ ನನಗೆ ಇದಿದೆ, ಇದಿದೆ, ಮನೆ ಇದೆ, ವೆಹಿಕಲ್ ಇದೆ, ಹೆಂಡತಿ ಬೇಕು ಅನ್ಸೋದು. ಹೆಂಡತಿ ಆದ್ಮೇಲೆ ಮಕ್ಳು ಇರ್ಬೇಕು ಅನ್ಸೋದು. ತಿರ್ಗಾ ಆ ಮಕ್ಕಳು ಅಭಿವೃದ್ಧಿ ಆಗ್ಬೇಕು, ಅದಾಗ್ಬೇಕು, ಮುಗಿಯೋದೇ ಇಲ್ಲ. ಹಾಗಾಗಿ ತಪ್ಪು ಅಂತಲ್ಲ ಅಪೇಕ್ಷೆ ಪಡೋದು, ಆದ್ರೆ ಅದಕ್ಕೆ ನಾವೇ ಒಂದು ಫುಲ್ ಸ್ಟಾಪ್ನು ಇಟ್ಕೊಳ್ದೆ ಹೋದ್ರೆ ಆ ಸಿಕ್ಕಿರೋದನ್ನ ನಾವು ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೇಳ್ತಾ ಇದ್ದಾನೆ, ಮಾತೆ ವ್ಯಥಾ ಮಾಚ ವಿಮೂಢ ಭಾವೋ ದುಷ್ಟಾರೂಪಂ ಘೋರಮಿದ್ ಘೋರಮಿ ದೃಂಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಏನ್ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ? ಮಾ ತೇ ವ್ಯಥಾ ಮಾ ಚ ವಿಮೂಢ ಭಾವೋ, ಘೋರವಾಗಿರ್ತಕ್ಕಂತಹ ಈ ರೂಪವನ್ನು ನೋಡಿದ ನಿನಗೆ ವ್ಯಥೆ ಮತ್ತೆ ಮೂಢಭಾವ ಉಂಟಾಗದೇ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮೂರ್ಖನಾಗಬೇಡ ಅಥವಾ ಹೆದರ್ಕೋಬೇಡ, ಏನಪ್ಪ ಅಷ್ಟೊಂದು ಭಯಂಕರ ಅಂತ ಹೇಳಿ ಹೆದರ್ಕೊಂಡು ಬಿಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ದೃಷ್ಟ್ವಾ ರೂಪಂ ಘೋರಂ ಮೀ ದೃಗ್ ಮೇ ಇದಂ, ನಿನಗೆ ನೋಡಿದಂತಹ ಈ ರೂಪದಿಂದ ಭಯ ಅಂಜಿಕೆಯನ್ನು ಉಂಟಾಗದೇ ಇರಲಿ. ವ್ಯಪೇತ ಭೀಹಿ ಪ್ರೀತಮನಃ ಪುನಸ್ತ್ವಂ, ನಿನಗೆ ನನ್ನಲ್ಲಿ ಏನು ಪ್ರೀತಿ ಇದೆಯೋ ಮತ್ತು ಆ ಮನಸ್ಸಿನಿಂದಲೇ ನೀನು ನನ್ನನ್ನ ನೋಡು ಅಂತ ಹೇಳ್ದ. ಕೇಳಿದ್ದು ಇವನೇ, ವಿಶ್ವರೂಪ ದರ್ಶನವನ್ನ ತೋರಿಸು ಅಂತ ಹೇಳಿ ಅವನ ಅನುಗ್ರಹ ಮಾಡಿ ವಿಶ್ವರೂಪ ದರ್ಶನವನ್ನೇನ ತೋರಿಸ್ದ. ಆದರೆ ಅದನ್ನ ನೋಡಿ ಆ ಒಂದು ವಿರಾಟ್ ಸ್ವರೂಪ, ಆ ಒಂದು ತೇಜಸ್ಸನ್ನ ತಿಳ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಮತ್ತೆ ಸ್ವಾಮಿ ಶರಣಾಗತನಾಗ್ಬಿಡು, ಶರಣಾಗತನಾಗಿದ್ದೀನಿ ಉಪಸಂಹಾರ ಮಾಡ್ಕೋ ಅಂತ ಮತ್ತೆ ಬೇಡ್ತಾ ಇರೋನು ಅವನೇ ಅರ್ಜುನ. ಹೀಗೆ ಅಲ್ವಾ, ನಮಗೆ ಏನೋ ಒಂದು ಬೇಕು ಅಂತ ಫಸ್ಟ್ ಕೇಳ್ತೀವಿ ಖುಷಿಯಲ್ಲಿ, ಆಮೇಲೆ ಅದು ಸಿಕ್ಕಿದ್ಮೇಲೆ ಅದರದ್ದ ಪ್ರಭಾವ ಏನಂತ ಗೊತ್ತಾದಾಗ ಯಪ್ಪ ಇದು ಯಾಗಾದ್ರೂ ತಗೊಂಡು ಅನ್ಸ್ಬಿಡುತ್ತೆ ಅಲ್ವಾ. ಹಾಗೆ ಮುಂದೆ ಸಂಜೆ ಹೇಳ್ತಾ ಇದ್ದಾನೆ, ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಇತಿ ಅರ್ಜುನಂ ವಾಸುದೇವ ತಥಾ ಉಕ್ತ್ವಾ, ಹೀಗೆ ಅರ್ಜುನ ವಾಸುದೇವನಿಗೆ ಹೇಳಿ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ, ನಿನ್ನ ನಿಜವಾದ ಸ್ವರೂಪ ಹಿಂದೆ ಇದ್ದಿದ್ದಂತ ರೂಪವನ್ನು ತೋರಿಸು ಅಂತ ಹೇಳಿ ಏನ್ ಮಾಡ್ದ? ಆಶ್ವಾಸಯಾಮಾಸ ಭೀತಮೇನಂ, ಭೀತನಾಗಿರ್ತಕ್ಕಂತಹ ಅರ್ಜುನ ಕೇಳಿಕೊಂಡ. ಪುನಃ ಸೌಮ್ಯ ವಪುರ್ ಮಹಾತ್ಮ, ಆ ಮಹಾತ್ಮ ಮತ್ತೆ ಸೌಮ್ಯ ವಪು ಅಂದ್ರೆ ಅವನ ಸಾಮಾನ್ಯವಾದಂತಹ ಪ್ರಸನ್ನವಾಗಿರ್ತಕ್ಕಂತಹ ದೇಹವನ್ನ ತೋರಿಸ್ದ ಅಂತ ಹೇಳಿ ಹೇಳ್ತಾ ಇದ್ದ. ಅರ್ಜುನ ವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಈ ರೀತಿಯಾಗಿರ್ತಕ್ಕಂತಹ ಸೌಮ್ಯ ಸ್ವರೂಪವನ್ನು ನೋಡಿ ಅರ್ಜುನ ಹೇಳ್ತಾ ಇದ್ದಾನೆ, ದೃಷ್ಟ ಇದಂ ಮಾನುಷಂ ರೂಪಂ ತವ ಸೌಮ್ಯ ಜನಾರ್ದನ, ನಿನ್ನ ಈ ಮನುಷ್ಯನ ರೂಪವನ್ನ ನೋಡಿದಂತಹ ನಾನು ಏನಾಗಿದ್ದೀನಿ ಈಗ ಸಚೇತನ, ನನ್ನ ಚೈತನ್ಯನೇ ಹುಡುಗಿ ಹೋಗಿತ್ತು, ಹಾಗಾಗಿ ನಿನ್ನ ಚೈತನ್ಯ ಮತ್ತೆ ಪುನಃ ಬಂತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ
ಸುದುದರ್ಶಮಿದಂ ರೂಪಂ ದೃಷ್ಟಾ ವಾನಸಿ ಯನ್ಮಮ ತೇಪಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಇದು ಅತ್ಯಂತವಾದಂತಹ ದುರ್ಲಭವಾದಂತಹ ರೂಪ. ಇದನ್ನ ನೋಡಬೇಕು ಅಂತ ಹೇಳಿ ಅನೇಕ ದೇವತೆಗಳು ತವಕವನ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಈ ನನ್ನ ವಿಶ್ವರೂಪವನ್ನ ನೋಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಇನ್ನ ಪೂರ್ವ ಪುಣ್ಯದಿಂದ ಇದನ್ನ ನೋಡಿದೀಯಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಶ್ರೀಕೃಷ್ಣ ಹೇಳ್ತಾನೆ, ನಾಹಂ ವೇದೈರ್ನದವಸಾನದಾನೇನ ನ ಚೇಜ್ಜೇಯ ಶಕ್ಯ ಏವಂ ವಿಧೋ ದ್ರಷ್ಟಂ ದೃಷ್ಟವಾನಸಿ ಮಾಂ ಯಥಾ. ನ ಅಹಂ ವೇದೈ ನ ತಪಸ ನ ದಾನೇನ ನ ಚ ಇಜ್ಯಯ. ಈ ನನ್ನ ರೂಪವನ್ನ ನೋಡೋದಿಕ್ಕೆ ವೇದಗಳಿಂದಾಗಲಿ ಅಥವಾ ಜ್ಞಾನದಿಂದಾಗಲಿ ತಪಸ್ಸಿನಿಂದಾಗಲಿ ದಾನದಿಂದಾಗಲಿ, ಇಜ್ಯ ಅಂದ್ರೆ ಯಜ್ಞ ಯಾಗಾದಿಗಳು, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಾರಲ್ಲ ಅದನ್ನ ಮಾಡೋದ್ರಾಗಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇದನ್ನ ನೋಡಿದ್ಯಾ ಅಂತ ಹೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಭಕ್ತ್ಯಾ ತದನ್ಯ ಶಕ್ಯಾಹಮೇವ ಮಿದೋ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಆದರೆ ಭಕ್ತಿಯಿಂದ ಸ್ವದ ಅನನ್ಯಯ ಭಕ್ತಿಯ ತು ಅನನ್ಯಯ, ಭಕ್ತಿಯಿಂದ ಅನನ್ಯವಾಗಿ ಯಾರು ನನ್ನನ್ನ ಭಜಿಸ್ತಾರೋ ಅಂಥವ್ರಿಗೆ ಮತ್ತು ತತ್ವಶಃ ನನ್ನನ್ನ ತಿಳ್ಕೊಳ್ತಾರೋ ಅವ್ರಿಗೆ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ, ಕೊಳ್ಳೋದಕ್ಕೆ ಮತ್ತು ಕಾಣೋದಕ್ಕೆ ಶಕ್ಯರಾಗ್ತಾರೆ ಅಂತ ಹೇಳಿ ಶ್ರೀಕೃಷ್ಣನ ಆಶ್ವಾಸನೆ. ಮುಂದೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಮತ್ಕರ್ಮ ಕೃತ್ ಮನ್ ಪರ ಪರದ ಮತ್ಕರ್ಮ ಕೃತ್ ಮತ್ ಪರಮೋ ಮದ್ಭಕ್ತಃ ಸಂಗವರ್ಜಿತಃ. ಯಾರು ನನಗೋಸ್ಕರ ಕರ್ಮಗಳನ್ನ ಮಾಡ್ತಾರೋ ಅಂದ್ರೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡ್ತಾರೋ, ನಾನೇ ಪರಮ ಅಂತ ಹೇಳಿ ತಿಳ್ಕೊಂಡಿರ್ತಾರೋ ಅಂತಹ ನನ್ನ ಭಕ್ತರು ಸಂಘವರ್ಜಿತ. ಸಂಘ ಅಂತಂದ್ರೆ ಫಲದ ಸಂಘವನ್ನ ಬಿಟ್ಟು ಕೇವಲ ನಮ್ಮ ಕರ್ತವ್ಯ ದೃಷ್ಟಿಯಿಂದ ಕೆಲಸವನ್ನ ಮಾಡ್ತಾರೋ, ಫಲಾಫಲಗಳು ಭಗವಂತನಲ್ಲಿ ಅರ್ಪಣೆಯನ್ನ ಮಾಡಿ ಮಾಡ್ತಾರೋ ಅಂಥವ್ರು ಏನಾಗಿರ್ತಾರೆ, ನಿರ್ವೈರಹ. ಅವ್ರಿಗೆ ಯಾರ ಮೇಲೂ ಯಾವುದೇ ತರದಲ್ಲೂ ಕೂಡ ವೈರತ್ವ ಅಂತಕ್ಕಂಥದ್ದು ಇರೋದಿಲ್ಲ. ಯಾಕೆ ಅಂತಂದ್ರೆ ಮನುಷ್ಯನಲ್ಲಿ ಏನಾಗತ್ತೆ, ನಮ್ಗೆ ಕೊಡ್ಬೇಕಾಗಿರ್ತಕ್ಕಂತಹ ಗೌರವ ಕೊಡಲಿಲ್ಲ ಅಂದ್ರೆ ನಮ್ಗೆ ಅವನ ಮೇಲೆ ಕೋಪ ಬರುತ್ತೆ, ಅಥವಾ ವ್ಯವಹಾರ ಏನ್ ಮಾಡ್ತಾರೋ ಅದನ್ನ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಕೋಪ ಬರುತ್ತೆ. ಆ ಕೋಪದಿಂದ ಏನಾಗುತ್ತೆ, ವೈರತ್ವ ಉಂಟಾಗತ್ತೆ. ಆದ್ರೆ ಯಾರು ಪರಮ ಭಕ್ತ ಆಗಿರ್ತಾನೋ ಅವನು ಏನಾಗಿರ್ತಾನೆ, ನಿರ್ವೈರ ಸರ್ವಭೂತೇಶು. ಯಾವುದೇ ಪ್ರಾಣಿ ಪಕ್ಷಿ ಮೇಲಾಗ್ಲಿ ಕೂಡ ಅವನಿಗೇನಾಗಿರಲ್ಲ, ವೈರ ಅಂತಕ್ಕಂಥದ್ದು ಉಂಟಾಗಿರಲ್ಲ ಮನಸ್ಸಿನಲ್ಲಿ. ನಿರ್ವೈರ ಸರ್ವಭೂತೇಶು, ಎಲ್ಲದ್ರ ಮೇಲೂ ಕೂಡ ಸಮಾನವಾದಂತಹ ಮನಸ್ಸನ್ನ ಇಟ್ಕೊಂಡಿರ್ತಾನೆ. ಯಸ್ಸ ಮಾಮೇತಿ ಪಾಂಡವ, ಯಾರು ಯಾವುದೇ ವಿಧವಾದಂತಹ ವೈರತ್ವನು ಇಲ್ಲದೇನೆ ಸರ್ವರನ್ನು ಸಮಾನ ದೃಷ್ಟಿಯಿಂದ ಕಾಣ್ತಾನೋ ಅಂಥವರು ನನ್ನ ಭಕ್ತರಾಗಿರ್ತಾರೆ ಅಂತ ಹೇಳಿ ಭಗವಂತ ಅನುಗ್ರಹವನ್ನ ಅರ್ಜುನನ್ನ ನಿಮಿತ್ತವಾಗಿಟ್ಕೊಂಡು ನಮ್ಗೆಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಿದಾನೆ. ಹಾಗಾಗಿ ಶ್ರೀಕೃಷ್ಣಾರ್ಜುನ ಸಂಯೋಗೆ ಭಗವದ್ಗೀತಾಸು ಏಕಾದಶೋಧ್ಯಾಯ ವಿಶ್ವರೂಪ ದರ್ಶನ ಸಮಾಪ್ತ. 11ನೇ ಅಧ್ಯಾಯದ ಈ ಒಂದು ಅರ್ಥಚಿಂತನೆ ಮುಗಿದಿದೆ. ಈ ಒಂದು ಶ್ಲೋಕದಿಂದ ಅಥವಾ ಈ ಒಂದು ಶ್ಲೋಕ 55 ಶ್ಲೋಕಗಳಿಂದ ಕೂಡಿದಂತಹ ಅಧ್ಯಾಯದಲ್ಲಿ ನಾವು ಏನನ್ನ ಗಮನಿಸ್ಬೋದು ಮುಖ್ಯವಾಗಿ ಅಂತಂದ್ರೆ,
ನಮಗ್ ಗೊತ್ತಿಲ್ಲ. ನಾವು ಏನ್ ಕೇಳಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಹಾಗಂದ್ರೆ ಇದು ನಮ್ಗೇನ್ ಬುದ್ಧಿ ಇಲ್ವೇ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಖಂಡಿತವಾಗ್ಲೂ ನಮ್ಗೆ ನಮ್ಮ ಯೋಗ್ಯತೆ ಏನು ಅಂತ ನಮಗ್ ಗೊತ್ತಿಲ್ಲ. ನಾವೆಲ್ಲವನ್ನೂ ದೊಡ್ಡದೇ ಬೇಕು ಅಂತ ಹೇಳಿ ಬಯಸೋದು ಸಹಜ. ಒಂದು ಹಣ್ಣಿನ ಅಂಗಡಿಗೆ ಹೋಗ್ಲಿ, ದೊಡ್ಡ ದೊಡ್ಡ ಹಣ್ಣುಗಳನ್ನ ಆಯ್ಸೆ ಹಾಕೊಳ್ತೀವಿ. ಅಥವಾ ಏನಾದ್ರು ಒಂದು ವಸ್ತು ಯಾರಾದ್ರು ಕೊಡ್ತಾರೆ ಅಂತಂದ್ರೆ ದೊಡ್ಡದೇ ಇರಲಿ ಅಂತ ಹೇಳಿ ಅಪೇಕ್ಷೆ ಪಡ್ತೀವಿ ಅಲ್ವಾ? ಆದ್ರೆ ಆ ವಸ್ತು ದೊಡ್ಡದಾಗಿದ್ರೆ ಅದನ್ನ ನಾನು ಸಲಹಕ್ಕೆ ಆಗತ್ತಾ, ಅದನ್ನ ಕಾಪಾಡ್ಕೊಳ್ಳೋಕೆ ಆಗತ್ತಾ, ಅನುಭವಿಸೋಕೆ ಆಗತ್ತಾ ಅಂತಕ್ಕಂಥದ್ದು ಯೋಚನೆ ನಮಗೆ ಬರೋದೇ ಇಲ್ಲ. ಉದಾಹರಣೆಗೆ ಹಸು ಕೊಟ್ರೆ ಹೇಗೋ ಸಾಕ್ಬೋದು. ಇವಾಗ ಜಾಗನೂ ಇಲ್ಲ ಹಸು ಕಟ್ಟಾಕಕ್ಕೆ, ಇರ್ಲಿ ಒಂದ್ ಪಕ್ಷ ಹೇಗಾದ್ರು ಹಸುನ ಎದುರುಗಡೆ ಸೈಟಲ್ಲೋ ಪಕ್ಕದ ಸೈಟಲ್ಲೋ ಎಲ್ಲೋ ಕಟ್ಟಿ ಒಂದು ಹಸುನ ಹೇಗೋ ಸಾಕ್ಬೋದು ಕಷ್ಟಪಟ್ಟು. ಆನೆ ಕೊಟ್ಬಿಟ್ರೆ ಆನೆ ಊಟ ಹಾಕಕ್ಕಾಗತ್ತ ನಾವು? ಆನೆ ಸಲಹಕ್ಕಾಗತ್ತ ನಾವು? ಆಗೋದಿಲ್ಲ. ಒಂದು 30-40 ಸೈಟ್ ಕೊಟ್ರೆ ಮನೆಯನ್ನ ಹೇಗೋ ಮೇಂಟೈನ್ ಮಾಡ್ಬೋದು. ಮೈಸೂರು ಅರಮನೆನೇ ಕೊಟ್ಬಿಟ್ರೆ ಯಾವ ಕಡೆಯಿಂದ ಯಾವನ್ ಬಂದು ಎಲ್ಲಿ ಸೇರ್ಕೊಳ್ತಾನೋ, ಏನ್ ಕತೆನೋ, ಅದನ್ನ ಕ್ಲೀನ್ ಮಾಡ್ಸಕ್ಕೆ ಎಷ್ಟು ಜನ ಬೇಕು, ಅದನ್ನ ಪೇಂಟ್ ಮಾಡ್ಸಕ್ ಆಗತ್ತಾ, ಹೋಲಿ ಅದಕ್ಕೆ ಸೆಕ್ಯೂರಿಟಿ ಇಡಕ್ ಆಗತ್ತಾ, ಎಷ್ಟು ಕಷ್ಟ ಆಗತ್ತೆ. ಹಾಗಾಗಿ ನಾವು ಭಗವಂತನಲ್ಲಿ ಕೇಳಬೇಕಾಗಿರೋದು ಆನೆನಲ್ಲ. ಆನೆ ಅಂತಂದ್ರೆ ಆರೋಗ್ಯ ಮತ್ತು ನೆಮ್ಮದಿಯನ್ನ ಕೇಳಬೇಕು. ದೊಡ್ಡ ದೊಡ್ಡದು ಕೇಳೋದು ಅಂತಂದ್ರೆ ವಸ್ತು ರೂಪದಲ್ಲಿ ದೊಡ್ಡದಾಗಿರೋದೊಂದಲ್ಲ. ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಆರೋಗ್ಯ ಮತ್ತು ನೆಮ್ಮದಿ ಅಲ್ವಾ? ಅದನ್ನೇ ಕೇಳಬೇಕು. ಅದನ್ನ ಕೇಳಬೇಕು ಅಂದ್ರೆ ಹೇಗೆ ವಿಭೀಷಣ ಕೇಳೋದನೋ ಆ ರೀತಿ ನನ್ನ ಮನಸ್ಸು ಯಾವಾಗಲೂ ಧರ್ಮದಲ್ಲಿ ಸಂಕಲ್ಪವಾಗಿರಲಿ ಅಥವಾ ಧರ್ಮದಲ್ಲಿ ಲಗ್ನವಾಗಿರಲಿ, ನನ್ನ ಮನಸ್ಸು ಧರ್ಮದಲ್ಲೇ ಇರಲಿ ಅಂತ ಕೇಳ್ಕೊಂಡ ಅವನು. ಹಾಗಾಗಿ ಅವನು ಚಿರಜೀವಿ. ಉಳಿದವರಿಬ್ರು ಸತ್ತು ಹೋದರು. ಅಂದ್ರೆ ದೇಹ ತ್ಯಾಗವನ್ನು ಮಾಡಬೇಕಾಯ್ತು ಕುಂಭಕರ್ಣ ರಾವಣ. ನಾವು ಚಿರಜೀವಿಗಳು ಏನಾಗಿರೋದು ಬೇಕಾಗಿಲ್ಲ. ಜೀವ ಇರೋವರೆಗೂ ಸರಿಯಾಗಿ ಇದ್ಬಿಟ್ರೆ ಸಾಕು, ಆರೋಗ್ಯ ನೆಮ್ಮದಿಯಿಂದ. ಅದಕ್ಕಿಂತ ಬೇರೆ ಏನೋ ದೊಡ್ಡ ವಿಚಾರ ಇಲ್ಲ. ಅದು ಈ ವಿಶ್ವರೂಪ ದರ್ಶನದಲ್ಲಿ ನನಗೆ ಅನಿಸಿದ್ದು. ಯಾಕೆಂದ್ರೆ ವಿಶ್ವರೂಪವನ್ನ ನೋಡಬೇಕು ಅಂತ ಬಯಸಿದ ಅರ್ಜುನ, ಆದ್ರೆ ಆ ವಿಶ್ವರೂಪದ ಪ್ರಭೆಯನ್ನು ತಡ್ಕೊಳಕ್ಕಾಗದೆ ಮತ್ತೆ ನಿನ್ನ ನಿಜ ಸ್ವರೂಪಕ್ಕೆ ಬಂದ್ಬಿಡಪ್ಪ ಸ್ವಾಮಿ ಅಂತ ಕೇಳ್ಕೊಂಡ. ಹಾಗೆ ನಾವು ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಜ್ಞಾನ ವೈರಾಗ್ಯ ಇಷ್ಟನ್ನು ಕೇಳಿದಾಗ ಎಲ್ಲವನ್ನು ಅವನೇ ಕೊಡ್ತಾನೆ, ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ. ಕೀರ್ತಿ ಜಾಸ್ತಿ ಆದ್ರೂ ವೈರಿಗಳು ಜಾಸ್ತಿ ಆಗ್ತಾರೆ ಅಲ್ವಾ? ದೇಹ ದಪ್ಪ ಆದ್ರೂ ಕಾಯಿಲೆ, ದೇಹ ಸಣ್ಣ ಆದ್ರೂ ಕಾಯಿಲೆ, ಮೀಡಿಯಂ ಆಗಿರ್ಬೇಕು. ಹಾಗಾಗಿ ನಾವು ಭಗವಂತನಲ್ಲಿ ಸದ್ಭಕ್ತಿ ಸದ್ಬುದ್ಧಿ ಇಷ್ಟನ್ನ ಕೇಳ್ಕೊಂಡು ಸಾಕು ಅಂತ ಅನ್ಸತ್ತೆ. ಯಾಕೆಂದ್ರೆ ಸದ್ಭಕ್ತಿ ಇದ್ದಾಗ ಅವನೇ ನಮ್ಮನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಸದ್ಬುದ್ಧಿ ಇದ್ದಾಗ ನಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಇಷ್ಟನ್ನು ಮಾತ್ರ ಪ್ರಾರ್ಥನೆ ಮಾಡಿಕೊಂಡು ನನಗೆ ಶಕ್ತಿ ಭಕ್ತಿ ಯುಕ್ತಿ ಮುಕ್ತಿ ಎಲ್ಲವನ್ನು ಕೊಡಬೇಕಾದವನು ನೀನೇನೆ. ಹಾಗಾಗಿ ನಮ್ಮ ಅರ್ಹತೆ, ನಮ್ಮ ಯೋಗ್ಯತೆ ಏನು ನೀನು ಕೊಟ್ಟಿದೆಯೋ ಆ ಯೋಗ್ಯತೆಗೆ ತಕ್ಕನಾದಂತಹ ಹೊಂದಿಕೊಳ್ತಕ್ಕಂತಹ ಒಂದು ಅನುಕೂಲಗಳನ್ನು ನೀನೇ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ಶರಣಾಗತಿ ಹೊಂದಿ ಈ ಒಂದು ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಆ ಶ್ರೀಕೃಷ್ಣನಲ್ಲಿ ಶರಣಾಗತಿಯನ್ನು ಹೊಂದಿ ನಮಗೆ ಮಹದ್ ಉಪಕಾರವನ್ನು ಮಾಡತಕ್ಕಂತಹ ವ್ಯಾಸ ಮಹರ್ಷಿಗಳು, ಭಗವತ್ ಶಂಕರಾಚಾರ್ಯ ಭಗವತ್ಪಾದರಲ್ಲಿ ನಮಸ್ಕಾರವನ್ನು, ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಒಂದು ಚಿಂತನೆಯನ್ನ ಉಪಸಂಹಾರ ಮಾಡ್ತಾ ಇದ್ದೀನಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು
मा विद्विषावहै। ओम शांति शांति शांति। हरि ओम। श्री कृष्णार्पणमस्तु।